ಜಗಜ್ಯೋತಿ ಬಸವಣ್ಣನವರ ವಿಚಾರವನ್ನು ಇವತ್ತು ನಾವೆಲ್ಲ ಡಿಸ್ಕಸ್ ಮಾಡೋಣ. ಅಣ್ಣ ಬಸವಣ್ಣ ಕೊಟ್ಟಿರ್ತಕ್ಕಂಥ ಕಾಣಿಕೆ ಅಪಾರ ಪ್ರಮಾಣದ ಕಾಣಿಕೆಯನ್ನ 12ನೇ ಶತಮಾನದಲ್ಲಿಯೇ ತಮ್ಮ ಭಕ್ತಿ ಪ್ರದಾನದ ಮೂಲಕ, ತಮ್ಮ ವಿಶಿಷ್ಟವಾಗಿರುವಂತಹ ಜ್ಞಾನದ ಮೂಲಕ, ನಡೆ ಮತ್ತು ನುಡಿಗಳ ಮೂಲಕ ಪ್ರಪಂಚದ ಮೊದಲ ಸಂಸತ್ತಾಗಿರುವಂತಹ ಅನುಭವ ಮಂಟಪವನ್ನ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿ ಲಿಂಗ ಸಮಾನತೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಜಾತಿ ಪದ್ಧತಿಯನ್ನು ಹೋಗಲಾಡಿಸುವಂತ ಪ್ರಯತ್ನವನ್ನು ಮಾಡಿದ ಜಗಜ್ಯೋತಿ ಅಣ್ಣ ಬಸವಣ್ಣನವರ ವಿಚಾರವನ್ನು ಇವತ್ತ ನೀವೆಲ್ಲ ಡಿಸ್ಕಸ್ ಮಾಡೋಣ. ಬಸವೇಶ್ವರರು 1132ರಿಂದ 1168ರವರೆಗೆ, ಅಣ್ಣ ಬಸವಣ್ಣ 1132 ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಬಸವನ ಬಾಗೇವಾಡಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ ಜನನ ಆಗ್ತದೆ. ಅಣ್ಣ ಬಸವಣ್ಣನವರು 1132 ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎಂಬ ಸ್ಥಳದಲ್ಲಿ ಜನಿಸ್ತಾರೆ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಚಿಕ್ಕ ವಯಸ್ಸಿನಲ್ಲಿಯೇ ವೇದ ಮತ್ತು ವ್ಯಾಕರಣಗಳು, ತರ್ಕಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೆ ಅಣ್ಣ ಬಸವಣ್ಣನವರು. ತಮ್ಮ 8ನೇ ವಯಸ್ಸಿನಲ್ಲಿ ಜನವಾರ ಕಿತ್ತೊಗೆದು ತಮ್ಮ ಹುಟ್ಟುವಾಗಲೇ ಲಿಂಗ ದೀಕ್ಷೆಯಾಗಿದೆ, ನನಗೆ ಉಪನಯನದ ಅಗತ್ಯವಿಲ್ಲ ಅಂತೇಳಿ ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಜಾತ ವೇದ ಮುನಿಗಳ ಅವರ ಬಳಿ ವಿದ್ಯಾಭ್ಯಾಸವನ್ನು ಮಾಡಿದಂತ ವ್ಯಕ್ತಿ ಅಣ್ಣ ಬಸವಣ್ಣನವರು. ಬಹುಶಃ ಅವರು ಪ್ರಶ್ನೆ ಮಾಡ್ತಾರೆ ಏನು ಅಂತಂದ್ರೆ, 8ನೇ ವಯಸ್ಸಿನಲ್ಲಿ ನನ್ನ ಅಕ್ಕನಿಗಿಲ್ಲದ ಲಿಂಗ ದೀಕ್ಷೆ ನನಗೇಕೆ ಅಂತ ಕೇಳ್ತಾರೆ. ನನ್ನ ಅಕ್ಕನಿಗಿಲ್ಲದಂತ ಜನಿವಾರವನ್ನ ನನಗೆ ಯಾಕೆ ಹಾಕ್ಲಕತ್ತೀರಿ? 8ನೇ ವಯಸ್ಸಿನಲ್ಲಿ ಪ್ರಶ್ನೆ ಮಾಡಿದಂತ ಒಬ್ಬ ಮಾನಸ ಅಂತ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಅಂದಂಗ ಅಣ್ಣ ಬಸವಣ್ಣನವರು ತಮ್ಮ 8ನೇ ವಯಸ್ಸಿನಲ್ಲಿಯೇ ತಮ್ಗೆ ಹಾಕಿರ್ತಕ್ಕಂಥ ಜನಿವಾರವನ್ನು ಕಿತ್ತೆಗೆದು ತಮ್ಗೆ ಹುಟ್ಟುವಾಗಲೇ ಲಿಂಗ ದೀಕ್ಷೆಯಾಗಿದೆ ಅಂತ 8ನೇ ವಯಸ್ಸಿನಲ್ಲಿ ಪ್ರತಿಪಾದನೆ ಮಾಡ್ಬೇಕಲ್ಲ. ಉಪನಯನ ಕಾರ್ಯಕ್ರಮ ಅಂದ್ರೆ ಏನು? ಕೆಲವೊಂದು ಧರ್ಮಗಳಲ್ಲಿ ಅವರ ಧರ್ಮಕ್ಕೆ ಆ ವ್ಯಕ್ತಿಯನ್ನ ಸ್ವೀಕಾರ ಮಾಡುವಂತ ಒಂದು ವಿಶೇಷವಾಗಿರುವಂತ ಕಾರ್ಯಕ್ರಮ, ಅದಕ್ಕೆ ಉಪನಯನ ಕಾರ್ಯಕ್ರಮ ಅಂತ ಕರೀತಾರೆ. ಉಪನಯನ ಕಾರ್ಯಕ್ರಮ. ಅದಕ್ಕೆ ಅಣ್ಣ ಬಸವಣ್ಣನವರು ತಮ್ಮ 8ನೇ ವಯಸ್ಸಿನಲ್ಲಿಯೇ ಜನಿವಾರವನ್ನು ಕಿತ್ತೊಗಿತಾರೆ. ತಮ್ಮ ಹುಟ್ಟುವಾಗಲೇ ಲಿಂಗ ದೀಕ್ಷೆಯಾಗಿದ್ದರಿಂದ ಉಪನಯನದ ಅಗತ್ಯವಿಲ್ಲ ಅಂತ ಹೇಳಿ ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಅಣ್ಣ ಬಸವಣ್ಣನವರ ಅಂಕಿತ ನಮ್ಮ ಕೂಡಲ ಸಂಗಮ ದೇವ. ಆ ಕೂಡಲ ಸಂಗಮದಲ್ಲಿ ಜಾತ ವೇದ ಮುನಿಗಳ ಬಳಿ ಅಪಾರ ಪ್ರಮಾಣದ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಮುಂದೆ ಕಲಚೂರಿ ಅರಸರ ಬಿಜ್ಜಳ ಬರೇ ನಾವು ತತ್ವಜ್ಞಾನವನ್ನ ಬೋಧನೆಯನ್ನ ಮಾಡಿದ್ರೆ ಹೊಟ್ಟೆ ತುಂಬಂಗಿಲ್ಲ, ನಾವು ಒಂದು ಕಾಯಕವನ್ನು ಮಾಡಬೇಕು, ಕಾಯಕದಲ್ಲಿ ನಮ್ಮ ಜೀವನವನ್ನು ಸಾಗಿಸ್ಬೇಕು. ಬಸವಣ್ಣನವರು ಕಾಯಕ ತತ್ವದ ಬಗ್ಗೆ ಅಪಾರ ಪ್ರಮಾಣದಲ್ಲಿ ಹೇಳ್ತಾರ. ನಿಮ್ಮ ತಂದೆ ತಾಯಿ ಆಸ್ತಿ ಮಾಡಿದ್ದು ಅದರ ಊಟ ಮಾಡೋದಲ್ಲ, ಯಾರೋ ದುಡ್ದಂತ ದುಡ್ಡಿನಲ್ಲಿ ನಾವು ಖುಷಿ ಪಡೋದಲ್ಲ. ನೀನು ಸ್ವಂತ ದುಡಿ, ದಿನಕ್ಕೆ 100 ರೂಪಾಯಿ ದುಡಿ, ದಿನಕ್ಕೆ 50 ರೂಪಾಯಿನ ದುಡಿ, ಸ್ವಂತ ದುಡಿ. ಆ ದುಡದಂತ ಹಣ್ಣದಲ್ಲಿರಲಿ ನೀನು ಖರ್ಚು ಮಾಡೋದು, ನೀವು ಊಟ ಮಾಡೋದು, ಅದಕ್ಕಿಂತ ದೊಡ್ಡ ಖುಷಿ ಭಾಗ್ಯ ಯಾವುದಿಲ್ಲ ಅಂತ ಕಾಯಕ ತತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಂತ ನೋಡಿ. ಈ ಬಸವಣ್ಣನವರ ಗರಡಿಯಲ್ಲಿ ಪಳಗಿದಂತ ಮಹಿಳೆ ಐದಕ್ಕಿ ಲಕ್ಕಮ್ಮ, ಈಸಕ್ಕಿ ಆಸೆ ನಿಮಗೇಕೆ. ನೋಡಿ ಅವ್ರು ಎಂತ ಅದ್ಭುತವಾದ ಮಾತಾಡ್ತಾರೆ. ಅಂದ್ರೆ ಅಕ್ಕಿ ಸಂಗ್ರಹ ಮಾಡ್ತಿರ್ತಾರಂತ. ಅಕ್ಕಿ ಸಂಗ್ರಹ ಮಾಡುವಂತ ಸಮಯದಲ್ಲಿ ಅವ್ರ ಯಜಮಾನ್ರಿಗೆ ಅಂತಾರತ್ತವ್ರು, ಈಸಕ್ಕಿ ಆಸೆ ನಿಮಗೇಕೆ, ಈಶ್ವರ ಒಪ್ತಾನೇನು ಆ ಅಕ್ಕಿ ಸಂಗ್ರಹ ಮಾಡುವುದರಿಂದ. ಈಸಕ್ಕಿ ಆಸೆ ಅಂದ್ರೆ ಐದಕ್ಕಿ ಲಕ್ಕಮ್ಮಳಲ್ಲಿಯೂ ಕೂಡ ಒಂದು ತತ್ವವನ್ನ, ಸ್ವಾಭಿಮಾನದ ಬದುಕನ್ನ, ಜೀವನದಲ್ಲಿ ನಮ್ಮ ಇನ್ನೊಬ್ಬರ ಮೇಲೆ ನಾವು ಅವಲಂಬನೆಯಾಗಿ ಜೀವನ ಮಾಡೋದಲ್ಲ, ನಮ್ಮ ಬದುಕನ್ನ ನಾವು ಕಟ್ಕೋಬೇಕು, ನಮ್ಮ ಜೀವನದ ಶಿಲ್ಪಿಗಳನ್ನ ನಾವು ಆಗಬೇಕು, ನಮ್ಮ ಕೆಟ್ಟ ವ್ಯಸನಗಳನ್ನು ಬಿಡಬೇಕು, ನಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತ ಶಕ್ತಿ ನಮ್ಮಲ್ಲಿದೆ ಅನ್ನುವಂಥದ್ದು ಅಣ್ಣ ಬಸವಣ್ಣನವರ ವಿಚಾರ. ಅವರ ಗರಡಿಯಲ್ಲಿ ಅನೇಕ ಶರಣೆಯರು ಪಳಗ್ತಾರೆ. ಎಲ್ಲ ಶರಣರಿಗೆ ಅವರು ಒಂದು ಹೇಳ್ತಾರ ಒಂದು ಮಾತು, ಎನಗಿಂತ ಕಿರಿಯರಿಲ್ಲ. ಎಂತ ಮಾತು ನೋಡಿ. ಅಣ್ಣ ಬಸವಣ್ಣನವರ ಒಂದು ವಿಚಾರ ಏನಂದ್ರೆ, ನಾನೇ ಸಣ್ಣವಿದರಾಗ ನೀವೆಲ್ಲರೂ ದೊಡ್ಡವರು, ಶರಣರಿಗೆ ಶರಣಾರ್ಥಿ ಅಂತ ಕರೀತಾರೆ. ಅಣ್ಣ ಬಸವಣ್ಣನವರು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಒಂದು ಕ್ರಾಂತಿಯನ್ನ ಮಾಡ್ತಾರೆ. ಅವ್ರು ಹೇಳಿದಂತ ಮಾತೇನಂದ್ರೆ, ಶರಣರಿಗೆ ಶರಣಾರ್ಥಿಗಳು
ಅಂದ್ರೆ ಈ ಹೊಯ್ಸಳ ಸಾಮ್ರಾಜ್ಯದ ನಂತರ ಏನು ಕರ್ನಾಟಕ ರಾಜ್ಯದಲ್ಲಿ, ಅದು ವಿಶೇಷವಾಗಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಒಂದು ಸಾಮ್ರಾಜ್ಯ ಜನ್ಮ ತಾಳಿರ್ತದೆ. ಯಾವ ಸಾಮ್ರಾಜ್ಯ ಅಂದ್ರೆ ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯ ಅಂತ. ಆ ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯದ ಅಧಪತನದ ನಂತರ ಕಲಚೂರಿ ಅನ್ನುವಂತ ಮನೆತನ ಬರ್ತದೆ. ಆ ಕಲಚೂರಿ ಅರಸ ಬಿಜ್ಜಳ ಅಂತ ಬರ್ತಾನೆ. ಆ ಬಿಜ್ಜಳ ಬಸವೇಶ್ವರರನ್ನ ಕರಿಣಿಕ ಅಂದ್ರೆ ಏನು, ಅವರ ಕೈಯಲ್ಲಿ ಕೆಲಸ ಮಾಡುವಂತದ್ದು ಬರವಣಿಗೆ, ಇವತ್ತೇನು ನಾವು ಗುಮಾಸ್ತಗಿರಿ ಅಂತ ಕರಿತೀವಲ್ಲ, ಅಥವಾ ಅಕೌಂಟ್ ಅನ್ನ ಏನು ಲೆಕ್ಕ ಮಾಡುವಂತ ವ್ಯಕ್ತಿ ಅಂತ ಕರಿತೀವಲ್ಲ, ಆ ತರ ಕರ್ಣಿಕನನ್ನಾಗಿ ನೇಮಕ ಮಾಡ್ಕೊಳ್ತಾರೆ. ಬಸವೇಶ್ವರವರಿಗೆ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಅನ್ನುವಂತ ಮಡದಿಯರಿದ್ದರು. ಅಣ್ಣ ಬಸವಣ್ಣನಿಗೆ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಅನ್ನುವಂತ ಮಡದಿಯರಿದ್ದರು. ಅಧಿಕಾರ, ಸಂಪತ್ತು, ಲೌಕಿಕ ಬಂಧನಕ್ಕೆ ಒಳಗಾಗದೆ ಅವರು ಪ್ರಾಮಾಣಿಕ ಸೇವೆಯಿಂದ ಹಲವು ಜವಾಬ್ದಾರಿಗಳನ್ನ ನಿರ್ವಹಿಸ್ತಾರೆ. ಅಂದ್ರೆ ಹಣದ ಆಸೆಗೆ ಅವರು ಮುನ್ನುಗ್ಗುವುದಿಲ್ಲ. ಅವರೆಷ್ಟು ಪ್ರಾಮಾಣಿಕರಂದ್ರೆ ಅವರ ಮನೆಯಲ್ಲಿ ಅವ್ರ ಪ್ರಧಾನಮಂತ್ರಿ ಹುದ್ದೆ ಸಿಗ್ತದೆ. ಸಿದ್ದರಸನ ಮರಣದ ನಂತರ ಅವರಿಗೆ ಪ್ರಧಾನಮಂತ್ರಿ ಹುದ್ದೆ ಸಿಗ್ತದೆ. ಪ್ರಧಾನಮಂತ್ರಿ ಹುದ್ದೆ ಸಿಕ್ಕಂತ ಸಮಯದಲ್ಲಿ ಅವರ ಮನೆಯಲ್ಲಿ ಬಂಗಾರ, ರೊಕ್ಕ, ರೂಪಾಯಿ ಇರಬಹುದು ಅಂತೇಳಿ ಅವ್ರ ಮನೆಗೆ ಒಬ್ಬ ಕಳ್ಳ ಬರ್ತಾನೆ. ಬಸವಣ್ಣನವರ ಮನೆಗೆ ಕಳ್ಳ ಬಂದಾಗ ಮನೆ ತುಂಬ ಹುಡುಕಾಡ ನಾವು, ಮನ್ಯಾಗ ರೊಕ್ಕ, ರೂಪಾಯಿ, ಆಸ್ತಿ, ಅಂತಸ್ತು ಇರಬಹುದು, ಏನ್ರ ದುಡ್ಡು ಇರಬಹುದು ಅಂತ. ಮನೆ ತುಂಬ ಹುಡುಕಾಡಿದ್ರು ಮನ್ಯಾಗ ಏನೂ ಸಿಗ್ಲಿಲ್ಲ. ಎಂತವನ ಮನೆಗೆ ಬಂದು ನೋಮರೆ ಅಂದ ಕಳ್ಳ. ಅವಾಗ ಅಕ್ಕ ನೀಲಾಂಬಿಕೆಯ ಕೊರಳಲ್ಲಿರುವಂತ ಬಂಗಾರದ ಮಾಂಗಲ್ಯವನ್ನು ಬಿಚ್ಕೋಬೇಕಂತೇಳಿ ಮುಂದಾಗ್ತಾನೆ. ಆ ಬಂಗಾರದ ಮಾಂಗಲ್ಯ ಇನ್ನೇನು ಕಿತ್ಕೋಬೇಕನ್ನೋದ್ರಾಗೆ ಅಕ್ಕ ನೀಲಾಂಬಿಕೆ ಹೆಸರೇ ಕಳ್ಳ ಬಂದನ. ಅವಾಗ ಬಸವಣ್ಣನವರು ಅಂತಾರೆ, ಎಲ್ಲರ ಕಳ್ಳ ಅಂತ. ಇಲ್ಲಿ ಮೂಲೆ ನಿಂತನಲ್ಲ ಕಳ್ಳ. ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಯಾರು. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಯಾರು. ಅಯ್ಯೋ ನಮ್ಮಯ್ಯನ ಕೈಯನ್ನೊಂದಿತ್ತು ಬಿಚ್ಚು ಕೊಡಲೇ ನೀಲಾಂಬಿಕೆ ಅಂತ. ಒಡನಿದ ಸತಿ ಎಂದು ನಂಬಿದೆ ನೋಡ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿದೆ ನೋಡ. ನೀನು ನನ್ನನ್ನು ಅರ್ಥ ಮಾಡಿಕೊಂಡ ಅರ್ಧಾಂಗಿನಿ ಅಂತ ನಂಬಿದ್ದೆ, ನೀನ್ ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ. ನಮ್ಮ ಮನೆಗೆ ಬಂದಂತ ದೇವರಿಗೆ ನೀ ಕಳ್ಳ ಅಂತ ಬೈತಿ. ನಾನೇ ಒಬ್ಬ ಕಳ್ಳ, ಬಸವಣ್ಣ ನೋಡಿ, ನಾನೇ ಒಬ್ಬ ಕಳ್ಳ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಯಾರು. ಅಯ್ಯೋ ನಮ್ಮಯ್ಯನ ಕೈಯನ್ನೊಂದಿತ್ತೆ. ಆ ವ್ಯಕ್ತಿಯ ಕೈ ಮನಸ್ಸಿಗೆ ನೋವಾಗ್ತದೇನೋ, ಆ ವ್ಯಕ್ತಿಯ ಕೈ ನೋವಾಗ್ತದೇನೋ, ಬಿಚ್ಚು ಕೊಡು. ಬಂಗಾರದ ಗಂಡು ನಾ ಇರ್ಲ ಕೈಗೆ ಬಂಗಾರದ ಮಂಗಲಿ ತೊಂಡು ಏನ್ ಮಾಡ್ತಿ ಅಂತ ಬಸವಣ್ಣನವರು ತನ್ನ ಹೆಂಡತಿಗೆ ಬೈದಂದಾಗ ಕಳ್ಳಗೆ ಹೆಂಗಾಲಕ್ಕಿಲ್ಲ ವಿಚಾರ ಮಾಡಿ. ಎಷ್ಟು ಮಾನಸಿಕ ಆಲಕ್ಕಿಲ್ಲ ಅವನಿಗೆ. ಬಸವಣ್ಣನವರು ತನ್ನ ಹೆಂಡತಿಗೆ ಬೈಲಕತ್ತಾರ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಯಾರು. ಅಯ್ಯೋ ನಮ್ಮಯ್ಯನ ಕೈಯನ್ನೊಂದಿತ್ತು ಬಿಚ್ಚು ಕೊಡಲೇ ನೀಲಾಂಬಿಕೆ. ನೋಡಿ ಎಂತ ಒಂದು ಅದ್ಭುತವಾದ ವಿಚಾರ ಕೊಟ್ರಲ್ಲ. ಅದಕ್ಕೆ ಅವ್ರ ಲೆಜೆಂಡ್, ದಂತಕತೆ. ಯಾಕೆ ಇತಿಹಾಸ ಪುಟದಲ್ಲಿ ಅವರು ಉಳಿದ್ರು ಅಂತಂದ್ರೆ, ಬಸವಣ್ಣನವರು ಸಿಟ್ಟಿಗೆರಿದ್ರೆ ಬಸವಣ್ಣನವರು ಆಗ್ತಿರ್ಲಿಲ್ಲ. ಗಾಂಧಿ ಸಿಟ್ಟಿಗೆದ್ರೆ ಗಾಂಧೀಜಿಯವರು ಆಗ್ತಿರ್ಲಿಲ್ಲ. ಸ್ವಾಮಿ ವಿವೇಕಾನಂದರ ಸಿಟ್ಟಿಗೆರೆ ಸ್ವಾಮಿ ವಿವೇಕಾನಂದ್ರ ಆಗ್ತಿರ್ಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇನ್ನೊಂದ ಮೇಲೆ ಸಿಟ್ಟಿಗೆರೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಿರ್ಲಿಲ್ಲ. ಅವರು ಸಹನೆಯಿಂದ, ತಾಳ್ಮೆಯಿಂದ, ಶಾಂತಿಯಿಂದ ಈ ಜಗತ್ತು ಗೆಲ್ಲುವಂತ ಮಹಾನ್ ವ್ಯಕ್ತಿಗಳಾದರು. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಯಾಕೆ ಅವರ ಜೀವನ ಇವತ್ತು ಇತಿಹಾಸ ಪುಟದಲ್ಲಿ ಅಚ್ಚಳಿಯವಾಗಿ ಉಳಿದಂದ್ರೆ, ಅವರು ಬಂದಿರತಕ್ಕಂಥ ನೋವುಗಳನ್ನ ಸಹಿಸಿದ್ರು, ಅವ್ರು ಕೊಟ್ಟಿರ್ತಕ್ಕಂಥ ಕಿರುಕುಳನಗಳ ಸಹಿಸಿದ್ರು. ಆ ಸಹಿಸಿ ಅವರು ತಮ್ಮ ಜ್ಞಾನದ ಮೂಲಕ, ಶಕ್ತಿಯ ಮೂಲಕ ಪ್ರಪಂಚಕ್ಕೆ ಅವರು ತಮ್ಮದೇ ಆದಂತ ವಿಶಿಷ್ಟವಾದ ಸಿದ್ಧಾಂತವನ್ನು ಕೊಟ್ರಲ್ಲ, ಅವರು ನಮಗೆ ಇವತ್ತು ಆದರ್ಶ ಅಂತ ಹೇಳಿ ನಾವು ಯಾಕೆ ಕರಿತೀವಿ. 12ನೇ ಶತಮಾನದಲ್ಲಿ ಒಂದು ಕಾಲದ, ಇವತ್ತು 21ನೇ ಶತಮಾನದ ಇವತ್ತೇ ಎಷ್ಟು ಜಾತಿ ವ್ಯವಸ್ಥೆ ಇದೆ ಅನ್ನೋದಾದರೆ, ನಮ್ ಪಕ್ಕೇರಿ, ನಿಮ್ ಪಕ್ಕೇರಿ, ನಮ್ ಜಾತಿರಿ, ನಿಮ್ ಜಾತಿ, ಪಂಗಡದಲ್ಲಿ ಉಪಪಂಗಡ, ಬೆಡಗ, ಗುದ್ದಲಿ, ನೋಡ್ರಿ ಅವ್ರ ಬೆಡಗ ಯಾವ್ದು, ಒಳಗ್ ಮತ್ತೆ ಹೆಣ್ಣದೇವ್ರ ಗಂಡದೇವ್ರ, ಇಷ್ಟೆಲ್ಲ ಜಾತಿ ವ್ಯವಸ್ಥೆ ಒಳಜಾತಿಯಲ್ಲಿ 12ನೇ ಶತಮಾನದಲ್ಲಿ ಹೆಂಗಿರ್ಬೋದು ವಿಚಾರ ಮಾಡ್ರಿ. ಅಂತ 12ನೇ ಶತಮಾನದಲ್ಲಿ ಅಂದು ಸಮಾಜದಲ್ಲಿ ಇರತಕ್ಕಂತ ಆ ರೂಢಿ, ಜಾತಿ ಪದ್ಧತಿಯ ವಿರುದ್ಧ, ಮೂಢನಂಬಿಕೆಯ ವಿರುದ್ಧ, ಬಹು ದೇವತಾ ಆರಾಧನೆಯ ವಿರುದ್ಧ, ಮೂರ್ತಿ ಪೂಜೆಯ ವಿರುದ್ಧ, ಆ ಪ್ರಾಣಿ ಬಲಿ, ಆ ಒಂದು ಅದರ ವಿರುದ್ಧ ನಿರ್ಮೂಲನೆ ತೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಯಾರಂದ್ರೆ ಅಣ್ಣ ಬಸವಣ್ಣ. ರಾಜ್ಯದ ತುಂಬೆಲ್ಲ ಪ್ರವಾಸ ಕೈಗೊಳ್ತಾರೆ, ಜನರಲ್ಲಿ ಜಾಗೃತಿ ಮೂಡಿಸ್ತಾರೆ. ಏನು ಜಾತಿ ಪದ್ಧತಿಯನ್ನು ಬಿಡ್ರಿ, ಪ್ರಾಣಿ ಬಲಿಯನ್ನು ಹತ್ಯೆ ಮಾಡ್ಲಕ್ ಹೋಗ್ಬೇಡ್ರಿ, ಮೂರ್ತಿ ಪೂಜೆಯನ್ನು ಖಂಡಿಸ್ತಾರೆ, ಬಹು ದೇವತಾ ಆರಾಧನೆಯನ್ನ ಖಂಡಿಸ್ತಾರೆ, ಜಾತಿ ಪದ್ಧತಿ, ಮೂಢನಂಬಿಕೆಯನ್ನ ಖಂಡಿಸ್ತಾರೆ. ಅವ್ರು ಹೇಳ್ತಾರೆ ಧರ್ಮಶಾಸ್ತ್ರಗಳು, ಬಸವಣ್ಣನ ಹೇಳ್ತಾರೆ ನೋಡಿ,
ಜಾತಿ ಪದ್ಧತಿಗೆ ಧರ್ಮಶಾಸ್ತ್ರಗಳ ಆಧಾರವಿಲ್ಲ ಎಂದು ಸ್ಪಷ್ಟಪಡಿಸ್ತಾರೆ. ಯಾವುದೋ ಒಂದು ಕಾಲದಲ್ಲಿ, ವೇದ ಕಾಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಒಂದು 4 ಜಾತಿಗಳಿಂದ 4,000 ಜಾತಿಗಳನ್ನಾಗಿ ನೀವು ಬದಲಾವಣೆ ಮಾಡಿದ್ರಲ್ಲಪ್ಪ. ಬಿಟ್ಬಿಡ್ರಿ, ಜಾತಿ ವ್ಯವಸ್ಥೆಗೆ ಆಧಾರವಿಲ್ಲವೆಂದು ಸಹಭೋಜನೆಗೆ ಮಹತ್ವ ಕೊಡ್ತಾರೆ. ಸಹಭೋಜನೆ, ನಾವೆಲ್ಲ ಮಾನವರು ಒಂದ್ ಕಡೆ ಕುತ್ಕೊಂಡು ಊಟ ಮಾಡೋಣ, ನಮ್ಮೆಲ್ಲರಲ್ಲಿ ಒಂದು ಅತ್ಯುತ್ತಮವಾದ ಜೀವನದ ಕ್ರಮಗಳು ಬರಲಿ, ಸಹಭೋಜನಕ್ಕೆ ಅವರು ಪ್ರೋತ್ಸಾಹ ಕೊಡ್ತಾರೆ. ಅಸ್ಪೃಶ್ಯ ನಾಗದೇವ ಅಂತ ಬಹಳ ಅದ್ಭುತವಾದಂತ ಸ್ಟೋರಿ. ಅಸ್ಪೃಶ್ಯ ನಾಗದೇವನಿಗೆ ಲಿಂಗ ದೀಕ್ಷೆ ಕೊಟ್ರು. ನಿಮ್ನ ವರ್ಗದವರು ಅಂತೇಳಿ ಅವರಿಗೆ ಅವಮಾನ ಮಾಡ್ತಾರೆ, ಅಪಮಾನ ಮಾಡ್ತಾರೆ, ಅವ್ರನ್ನ ಅಪಗೋತಾರೆ ಬಸವಣ್ಣ. ಅದು ಗ್ರೇಟ್. 12ನೇ ಶತಮಾನದಲ್ಲಿ ಅಸ್ಪೃಶ್ಯ ನಾಗದೇವನನ್ನು ಅಪ್ಪಗೊಂಡ್ರು. ಯಾಕೆ ಬಸವಣ್ಣನವರು ಇವತ್ತು 21ನೇ ಶತಮಾನದಲ್ಲಿ ಅಚ್ಚಳಿಯಾಗಿ ಉಳಿದಾರಂತಂದ್ರೆ ಅಸ್ಪೃಶ್ಯ ನಾಗದೇವನಿಗೆ ಹೊಡಿತಾರೆ. ಆ ಸವರ್ಣೀಯ ಜಾತಿಯ ಓಣಿಯಲ್ಲಿ ಹೋಗುವಂತ ಸಮಯದಲ್ಲಿ ಅಸ್ಪೃಶ್ಯ ನಾಗದೇವನಿಗೆ ಹೊಡೆದ್ರೆ ಕಣ್ಣಾಗ ರಕ್ತ ಬರ್ತದೆ. ಬಂದು ಹೇಳ್ತಾರೆ ಅಸ್ಪೃಶ್ಯ ನಾಗದೇವನ ಮೇಲೆ ಹಲ್ಲೆಯಾಗಿದೆ ಅಂತ. ಅವಾಗ ಓಡ್ತಾ 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 ಹೋಗಿ ಬಸವಣ್ಣನವರ ನಾಗದೇವನ ಅಪ್ಪಗೋತಾರೆ. ಅವಾಗ ಆ ನಾಗದೇವ ಅಂತ ಬಂದೆಯ ಬಸವಣ್ಣ, ಕಣ್ಣ ರಕ್ತ ಬರ್ತಾ ಇದೆ, ರಕ್ತ ಹೊಳೆ ಹರಿತಾ ಇದೆ, ಬಂದೆಯ ಬಸವಣ್ಣ ಅಂತಂದಾಗ ಬಸವಣ್ಣನವ್ರ ಕಣ್ಣಾಗ ಎಷ್ಟು ನೀರು ಬರ್ಲಾಕಿಲ್ಲ. ವಿಚಾರ ಮಾಡಿ, ನನ್ನನ್ನೇ ಹೆಂಗ್ ಬಸವಣ್ಣ ಅಂದಿರಿ ಅಂತ. ಹೌದು, ಮೇಲ್ವರ್ಗದ ಗುಂಪಿನಲ್ಲಿ ನನ್ನನ್ನು ಅಪ್ಪಿಕೊಳ್ಳುವ, ನನ್ನನ್ನು ಸ್ಪರ್ಶ ಮಾಡುವ, ನನ್ನನ್ನು ಮುಟ್ಟುವ ಏಕೈಕ ವ್ಯಕ್ತಿ ಅಂದ್ರೆ ಅದು ಅಣ್ಣ ಬಸವಣ್ಣ ಅಲ್ಲ. ಅದಕ್ಕೆ ಬಸವಣ್ಣನವರು ಯಾಕೆ ಉನ್ನತ ಮಟ್ಟಕ್ಕೆ ಹೋಗ್ತಾರೆ, ಶ್ರೇಷ್ಠ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಇದೇ ಕಾರಣ. ಅಸ್ಪೃಶ್ಯ ನಾಗದೇವನಿಗೆ ಲಿಂಗ ದೀಕ್ಷೆ ಕೊಟ್ಟರು. ಅವರ ಮನೆಯ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರೆ, ಅವರ ಮನೆಗೆ ಹೋಗ್ತಾರೆ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡ್ತಾರೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇವತ್ತು ಎಲ್ಲಿದೆ ಸಮಾಜದಲ್ಲಿ? ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರ ಮರ್ಯಾದೆ ಹತ್ಯೆ ಆಗ್ತವೆ. 21ನೇ ಬಸವಣ್ಣನ ಎಲ್ಲಾ ವಿಚಾರಗಳನ್ನು ಮಾತಾಡ್ತೀವಿ. ನೂರಾರು ನಾಯಕರ ಬರ್ತ್ಡೇಗಳನ್ನ ಆಚರಣೆ ಮಾಡ್ತೀವಿ, ಅವ್ರ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ತೀವಿ, ಚಲಾವಣೆಗೆ ತರ್ತಾ ಇದ್ದೇವೆ. 100ನೇ ವರ್ಷದ ಆಚರಣೆ, 400 ವರ್ಷ ಆಚರಣೆ, 300. ನಮ್ ಬರೇ ಹಣೆ ಬರೇ ಆಚರಣೆ ಮಾಡೋದಾಯ್ತಲ್ಲ, ಅದನ್ನ ಜಾರಿಗೆ ತರದು ಯಾವಾಗ? ನಮ್ ಫೋಟೋ ಹಾಕ್ರಿ, ನಿಮ್ ಫೋಟೋ ಹಾಕ್ರಿ, ಆ ಫೋಟೋ ಕಾರ್ ಹಾಕ್ರಿ, ಈ ಫೋಟೋ ಕಾರ್ ಹಾಕ್ರಿ, ನಮ್ ಫೋಟೋ ಅನ್ನೋದಾಯ್ತಲ್ಲ ಹಣೆ ಬರ ಜೀವನ ಪರ್ಯಂತರ. ಅದನ್ನ ಬದಲಾವಣೆ ಮಾಡುವ ಪ್ರಕ್ರಿಯೆ ಬಸವಣ್ಣನವ್ರು ಏನ್ ಹೇಳ? ಅಂತರ್ಜಾತಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಮಹತ್ವ ಕೊಟ್ಟರು. ಬ್ರಾಹ್ಮಣ ಮದುವೆಯನ ಮಗಳಿಗೂ ಹರಿಜನ ಹರಳೆಯನ ಮಗನಿಗೂ ಮದುವೆಯನ್ನು ಮಾಡಿಸ್ತಾರೆ. ನೋಡಿ ಬಸವಣ್ಣ 12ನೇ ಶತಮಾನದಲ್ಲಿ ಅವ್ರು ಅಂದು ಸುಮ್ ಕುಂದಿರ್ಲಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತಂದ್ರು. ಆಗಿದ್ದಾಲಿ ಅಂದ್ರು, ಬೆಕ್ಕದಾಲಿ ಅಂದ್ರು ಬಸವಣ್ಣನವ್ರು. ಬರಲಿ ಬೆಕ್ಕದಾಲಿ ಅಂತ. ಯಾಕೆ? ಅವರ ನಡೆ ನುಡಿ, ಅವರ ಭಾವನೆಗಳು, ಅವರ ವಿಚಾರಗಳು ನೋಡಿ. ಬ್ರಾಹ್ಮಣ ಮದುವೆಯನ ಮಗಳಿಗೂ ಹರಿಜನ ಹರಳೆಯನ ಮಗನಿಗೂ ಮದುವೆಯನ್ನು ಮಾಡಿಸ್ತಾರೆ. ಬ್ರಾಹ್ಮಣ ಮದುವೆಯನ ಮಗಳಿಗೂ ಹರಿಜನ ಹರಳೆಯನ ಮಗನಿಗೆ ಮದುವೆ ಮಾಡಿಸ್ತಾರೆ, ವಿವಾಹ ಮಾಡಿಸ್ತಾರೆ. ಅವರಿಬ್ಬರಿಗೂ ಶಿವಭಕ್ತರನ್ನಾಗಿ ಮಾಡ್ತಾರೆ. ಪ್ರಾಣಿ ಬಲಿಯನ್ನು ತೊಡೆದು ದಯವೇ ಧರ್ಮದ ಮೂಲವಯ್ಯ ಅಂತ ಕರೆ ಕೊಟ್ರು ಬಸವಣ್ಣನವರು. ನೋಡಿ, ದಯವೇ ಧರ್ಮದ ಮೂಲವಯ್ಯ. ಧರ್ಮದಲ್ಲಿ ದಯೆ ಇಲ್ಲ ಅಂದ್ರೆ ಎಂತ ಮಾಡುತ್ತೆ? ಜವಾಹರ್ಲಾಲ್ ನೆಹರು ಅವರು ಒಂದು ಮಾತು ಹೇಳ್ತಾರೆ. ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂಥ ಗ್ರಂಥದಲ್ಲಿ ಧರ್ಮದ ಹೆಸರಿನಲ್ಲಿ ನಡೆದಂತ ಅನ್ಯಾಯ, ಮೋಸ, ಕೊಲೆ, ಸುಲಿಗೆ, ಅತ್ಯಾಚಾರ ಮತ್ತೆ ಯಾವ ಹೆಸರಲ್ಲಿ ನಡೆದಿಲ್ಲ. ಧರ್ಮದ ಹೆಸರಿನಲ್ಲಿ ನಡೆದಂತ ಅತ್ಯಾಚಾರ, ಮೋಸ, ಕೊಲೆ, ಸುಲಿಗೆ, ಭಯದ ವಾತಾವರಣ, ರಾಜಕೀಯ ವ್ಯವಸ್ಥೆ ಮತ್ತೆ ಯಾವ ವ್ಯವಸ್ಥೆಯಲ್ಲಿ ಯಾವ್ದ ಹೆಸರಿನಲ್ಲಿ ನಡೆದಿಲ್ಲ. ಬಸವಣ್ಣ ಹೇಳ್ತಾರೆ, ದಯವಿಲ್ಲದ ಧರ್ಮದ ಆವುದಯ? ದಯನೇ ಇಲ್ಲ ಅಂದ್ರೆ ಆ ಧರ್ಮ ತಗೊಂಡು ಏನ್ ಮಾಡೋದು? ದಯವಿಲ್ಲದ ಧರ್ಮದ ಆವುದಯ? ದಯವು ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ನಿನ್ನ ಧರ್ಮದಲ್ಲಿ ದಯ ಇಲ್ಲ, ಅನುಕಂಪ ಇಲ್ಲ, ಪ್ರೀತಿ ಇಲ್ಲ, ಬಂದವ್ರಿಗೆ ಕುಂದರನ್ನಂಗಿಲ್ಲ. ಬಂದ ಅತಿಥಿಗಳಿಗೆ ಕೂಡ್ರಿ ಅಂತಂದ್ರೆ ನಮ್ಮ ಏನು ನೆಲ ಏನು ಕಿತ್ಕೊಂಡು ಹೋಗ್ತದೇನು? ಬಂದಂತ ವ್ಯಕ್ತಿಗಳ ಅತಿಥಿ ಸತ್ಕಾರ ಮಾಡ, ಅಯ್ಯ ಎಂದರೆ ಸ್ವರ್ಗ, ಎಲ್ಲೋ ಎಂದರೆ ನರಕ, ಬರೇಯ ಅಂತಂದ್ರೆ ಏನಾಗ್ತದ ಮನುಷ್ಯಗೆ? ಯಾಕಡ್ರಿ ಹೇಗೆ ಹೆಂಗ್ ಮಾತಾಡೋದು, ಅವಮಾನ ಮಾಡೋದು, ಇನ್ನೊಬ್ಬರು ನಿಂದಿಸೋದು, ನಾನೇ ಪೀರ,
ನಾನೇ ಸೂರ, ನಾನೇ ಜಗತ್ತ, ನನ್ನಿಂದನೇ ಪ್ರಪಂಚ. ಹೌದಲ್ಲ? ದಯವಿಲ್ಲದ ಧರ್ಮದಾವದಯ ದಯವು ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಬಸವೇಶ್ವರ ಧಾರ್ಮಿಕ ಕಾರ್ಯಗಳನ್ನ ಕಂಡು ಸಂಪ್ರದಾಯಸ್ಥರು ಏನ್ ಮಾಡ್ತಾರಂದ್ರ ಧರ್ಮ ಕಾರ್ಯಗಳಿಗೆ ಭಂಡಾರದ ಹಣ ಬಳಕೆ ಆಗ್ತಾ ಇದೆ. ಬಸವಣ್ಣ ದುಡ್ಡು ಎಲ್ಲಿಂದ ತರ್ತಾ ಇದ್ದಾನೆ? ಈ ಧಾರ್ಮಿಕ ಕಾರ್ಯಗಳಿಗೆ, ಈ ಅನುಭವ ಮಂಟಪಕ್ಕೆ, ಶಿವಶರಣರಿಗೆ, ಅನ್ನದಾಸೋಹನ್ನ ಖಜಾನೆ ದುಡ್ಡು ಬಳಕೆ ಆಗ್ತಾ ಇದೆ. ಎಲ್ಲೇ ದುಡ್ಡ? ಸಂಪ್ರದಾಯಸ್ಥರು ಏನ್ ಮಾಡ್ತಾರೆ? ಧರ್ಮ ಕಾರ್ಯಗಳಿಗೆ ಭಂಡಾರದ ಹಣವನ್ನು ಬಳಸುತ್ತಿದ್ದಾರೆ ಎಂದು, ಹಿಂದೂ ಧರ್ಮವನ್ನು ಕೆಡಿಸುತ್ತಿದ್ದಾರೆ ಎಂದು ಬಿಜ್ಜಳನಲ್ಲಿ ದೂರು ನೀಡ್ತಾರೆ. ಹೋಗಿ ಬಿಜ್ಜಳ ಹೇಳ್ತಾರೆ, ಏನ್ರಿ ಇದು? ಯಾಕಂದ್ರೆ ನೀವು ನಡೆಯುವಂತ ದಾರಿಯಲ್ಲಿ ನಿಮ್ಮನ್ನು ಹಿಯಾಳ ಮಾಡೋ, ಅಪಮಾನ ಮಾಡೋ ನೂರಾರು ಮಂದಿ ಇರ್ತಾರೆ. ನಿಮ್ಗೆ ಅಪಮಾನ ಮಾಡ್ತಾ ಇದ್ದಾರೆ, ಅವ್ರು ನಿಂದಿಸ್ತಾ ಇದ್ದಾರೆ, ಅವ್ರು ನಿಮ್ಮ ಸಲುವಾಗಿ ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯು ಆರ್ ಗ್ರೇಟ್, ಯು ಆರ್ ಬೆಸ್ಟ್ ಇನ್ ಸೊಸೈಟಿ. ನೀ ಸಮಾಜದಲ್ಲಿ ನೀ ಬೆಳೀತಾ ಇದ್ದೀಯಾ, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದೀಯಾ, ಸಮಾಜದಲ್ಲಿ ನೀನು ಆನೆ ಹೊಂಟಿರ್ತೀಯಾ? ತಲೆ ಕಡ್ಸ್ಕೋಕ್ ಹೋಗ್ಬಾರ್ದು. ಬಸವಣ್ಣನಿಗೂ ಆಗಿದ್ದದೆ. ಯಾಕಂದ್ರೆ ನೀವು ಒಳ್ಳೆ ಕೆಲಸ ಮಾಡುವಾಗ ಅವ್ರ ಮನಸ್ಸಿಗೆ ನೋವಾಗಕ್ಕೆ ಶುರು ಮಾಡ್ತು. ಬಸವೇಶ್ವರರ ಧಾರ್ಮಿಕ ಕಾರ್ಯಗಳನ್ನ ಕಂಡು ಸಂಪ್ರದಾಯಸ್ಥರು ಈ ಧರ್ಮ ಕಾರ್ಯಗಳಿಗೆ ಭಂಡಾರದ ಹಣ ಬಳಸುತ್ತಿದ್ದಾರೆ. ಅವರು ಖಜಾನೆ ದುಡ್ಡನ್ನು ಬಳಸ್ತಾ ಇದ್ದಾರೆ, ಹಿಂದೂ ಧರ್ಮವನ್ನು ಕೆಡಿಸ್ತಿದ್ದಾರೆ. ಇವತ್ತು ಸಾಂಪ್ರದಾಯಿಕವಾದಂತ ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇದ್ದೆ. ಏನ್ರಿ ಅದು? ಮದುವೆಯ ಬ್ರಾಹ್ಮಣರ ಮದುವೆಯ ಮಗಳಿಗೂ ಹರಿಜನ ಹರಳೈನ ಮಗನಿಗೂ ಮದುವೆ ಮಾಡಿಸ್ಯಾರ. ಯಾರು ಹೇಳೋರು ಕೇಳೋರಿಲ್ಲ ಬಸವಣ್ಣಗ. ಏನಿದು? ತನ್ನ ಮನಸ್ಸಿಗೆ ಮುಂದೆ ಮಾಡಾಕತ್ತಾರಲ್ಲ ಬಸವಣ್ಣ ಅಂತೇಳಿ ಸಂಪ್ರದಾಯಸ್ಥರು ಬಸವಣ್ಣನ ವಿರುದ್ಧ ಬಿಜ್ಜಳನಿಗೆ ದೂರು ನೀಡ್ತಾರೆ. ಸಂಪ್ರದಾಯಸ್ಥರನ್ನ ಸಮಾಧಾನ ಮಾಡುವಂತ ಉದ್ದೇಶಕ್ಕಾಗಿ ಬಿಜ್ಜಳ, ಮದುವಯ್ಯ ಮತ್ತು ಹೊರಳೆಯನ್ನ ಮರಣ ದಂಡಿಗೆ ಗುರಿಪಡಿಸ್ತಾರೆ. ನೀವು ಹೆಂಗ್ ಮಾಡಿದಿರಿ ನೋಡಿ. ಸಂಪ್ರದಾಯಸ್ಥರನ್ನ, ಸಾಂಪ್ರದಾಯಿಕ ವ್ಯಕ್ತಿಗಳನ್ನ ಸಮಾಧಾನ ಮಾಡುವ ಸಲುವಾಗಿ ಅಣ್ಣ ಬಸವಣ್ಣನವರು ಬಿಜ್ಜಳ ಏನ ಮಾಡಿದ ಅಂತಂದ್ರೆ, ಸಮಾಧಾನ ಪಡಿಸುವ ಸಲುವಾಗಿ ಬಿಜ್ಜಳ ಮದುವಯ್ಯ ಮತ್ತು ಹೊರಳೆಯನ್ನ ಮರಣ ದಂಡನೆ ಗುರಿಪಡಿಸ್ತಾರೆ. ನವ ದಂಪತಿಗಳ ಕಣ್ಣನ್ನು ಕೀಳಿಸ್ತಾರೆ. ಆ ಹೆಣ್ಣು ಮಕ್ಕಳು ಇದ್ದಾರಲ್ಲ, ಅವ್ರೇನು ಮದುವೆ ಆಗಿದ್ದಾರಲ್ಲ ಹೊಸದಾಗಿ, ಅವರಿಬ್ಬರ ಕಣ್ಣನ್ನು ಕೀಳಿಸ್ತಾರೆ. ಅವರಿಬ್ಬರ ಪಾಲಕರು, ಅವರ ತಂದೆಯ ಅವರಿಗೆ ಮರಣದಂಡನೆ ಶಿಕ್ಷೆ ಆಗ್ತದೆ. ಇದರಿಂದ ಬೇಸರಗೊಂಡು ಬಸವಣ್ಣರಿಗೆ ಗೊತ್ತಾಗ್ತದೆ, ಏನ್ ನೀವು ಮನೆ ಮದುವೆ ಮಾಡಿಸಿದ್ರಲ್ಲ ಮೊನ್ನೆ ನೀವು, ಅವರಿಬ್ಬರ ನವ ದಂಪತಿಗಳ ಕಣ್ಣು ಕಿಳಿಸ್ಯಾರ ನೋಡ್ರಿ. ಅಲ್ಲಿ ಅವರಿಬ್ಬರ ತಂದೆ ತಾಯಿ ಇದ್ರಲ್ಲ, ಅವರಿಬ್ಬರಿಗೆ ಗಲ್ಲು ಶಿಕ್ಷೆ ಆಗಿದೆ, ಮರಣದಂಡನೆ ಆಗಿದೆ. ಬಸವಣ್ಣನವರು ಇದರಿಂದ ಬೇಸರಗೊಂಡು ತಮ್ಮ ಮಂತ್ರಿ ಪದವಿಯನ್ನು ತ್ಯಾಗ ಮಾಡ್ತಾರೆ. ಬ್ಯಾಡಪ್ಪ ಇದು ಅಂತ ಹೇಳಿ ಬಿಟ್ಟು ಬೇಸರಗೊಂಡು ಬಸವಣ್ಣನವರು ಆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ತೆರಳುತ್ತಾರೆ. ಕೂಡಲ ಸಂಗಮಕ್ಕೆ ತೆರಳಿದರು. ಇದು ಕಲ್ಯಾಣದಲ್ಲಿ ಕ್ರಾಂತಿಗೆ ಕಾರಣವಾಯಿತು ಅಂತ. ಕಲ್ಯಾಣ ಕ್ರಾಂತಿ ಆಗ್ತದೆ. ಈ ದಂಗೆಯಲ್ಲಿ ಬಿಜ್ಜಳನ ಕೊಲೆ ಆಯಿತು. ಯಾರಿಗೂ ಬಿಡ್ಲಿಲ್ಲ. ಬಿಜ್ಜಳ ಕೊಲೆ ಆದ. ನೂರಾರು ಶರಣೆಯರಿಗೆ ಹಿಂಸೆ ಆಯಿತು, ತೊಂದರೆ ಆಯಿತು. ಅನುಭವ ಮಂಟಪದ ಮೇಲೆ ದಾಳಿ ಆಯಿತು. ಬಸವಣ್ಣನವರು ನೋವಿನಿಂದ ನೂರಾರು ಮಾತುಗಳನ್ನು ಹೇಳ್ತಾರೆ ಅಲ್ಲ. ಆ ದಂಗೆ ಆಗ್ತದೆ, ಬಿಜ್ಜಳನ ಕೊಲೆ ಆಗ್ತದೆ. ಬಸವೇಶ್ವರು 1168ರಲ್ಲಿ ಕೂಡಲ ಸಂಗಮದಲ್ಲಿ ಐಕ್ಯರಾದರು. ಪ್ರಪಂಚದ ಮೊದಲ ಅನುಭವ ಮಂಟಪ, ಜಗತ್ತಿನ ಮೊದಲ ಸಂಸತ್ತಾಗಿರುವಂತ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಪುರುಷರ ಸಮಾನವಾಗಿ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಂತ ಮೊದಲ ವ್ಯಕ್ತಿ ಅಣ್ಣ ಬಸವಣ್ಣ ಅಲ್ಲವೇ? ಪುರುಷನ ಸರಿ ಸಮಾನವಾಗಿ ಮಹಿಳೆಗೆ ಸ್ಥಾನಮಾನ ಕೊಟ್ಟರು. ಪುರುಷ ಸಮಾಜದಲ್ಲಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಮಹಿಳೆಗೆ ಇವತ್ತು 12ನೇ ಶತಮಾನದಲ್ಲಿ ಮಹಿಳೆಗೆ ಉನ್ನತ ಸ್ಥಾನಮಾನ ಕೊಟ್ಟರು. ಎಲ್ಲ ಕಾಯಕ ಯೋಗದ ಬಗ್ಗೆ ಹೇಳಿದರು ನೋಡಿ. 1168ರಲ್ಲಿ ಕೂಡಲ ಸಂಗಮ ದೇವರಲ್ಲಿ ಐಕ್ಯರಾದರು. ಕೂಡಲ ಸಂಗಮದಲ್ಲಿ ಅಣ್ಣ ಬಸವಣ್ಣನವರು ಐಕ್ಯ ಆಗ್ತಾರೆ. ಬಸವಣ್ಣನವರು ಹೇಳ್ತಾರೆ, ದೇವರ ಅಲ್ಲಿ ಅದಾನ, ಇಲ್ಲಿ ಅದಾನ, ಏನಿಲ್ಲ, ನಿನ್ನಲ್ಲಿ ದೇವರಿದ್ದಾನೆ, ನಿನ್ನ ಕಾಯಕದಲ್ಲಿ ದೇವರಿದ್ದಾನೆ. ನಿನ್ನ ಕಾಯಕದಲ್ಲಿ ದೇವರನ್ನು ಕಾಣ್ರಿ. ರೈತರೇ, ನಿಮ್ಮ ಹೊಲಗದ್ದೆಗಳಲ್ಲಿ ದೇವರನ್ನು ಕಾಣ್ರಿ. ರೈತರೇ, ನಿಮ್ಮ ಅಗ್ರಿಕಲ್ಚರ್ ಭೂಮಿಯಲ್ಲಿ ದೇವರನ್ನು ಕಾಣ್ರಿ. ವೈದ್ಯರೇ, ರೋಗಿಗಳಲ್ಲಿ ದೇವರನ್ನು ಕಾಣ್ರಿ. ಉಪನ್ಯಾಸಕರೇ, ಶಿಕ್ಷಕರೇ, ವಿದ್ಯಾರ್ಥಿಗಳಲ್ಲಿ ದೇವರನ್ನು ಕಾಣ್ರಿ. ವಿದ್ಯಾರ್ಥಿಗಳಲ್ಲಿ ದೇವರು ಅಡಗಿದ್ದಾನೆ. ವಿದ್ಯಾರ್ಥಿಗಳಲ್ಲಿ ಒಂದು ಶಕ್ತಿ ಇದೆ. ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡ್ರಿ.
ಅವರಿಗೆ ತಪ್ಪು ದಾರಿಯನ್ನು ಹೇಳಿಕೊಳ್ಳಕ್ ಹೋಗ್ಬೇಡ್ರಿ. ಅವರಿಗೆ ಶ್ರದ್ಧೆಯಿಂದ ನೀವು ಸೇವೆಯನ್ನ ಮಾಡ್ರಿ, ದೇವರನ್ನ ವಿದ್ಯಾರ್ಥಿಗಳಲ್ಲೇ ದೇವರನ್ನ ಕಾಣ್ರಿ ಅಂತೇಳಿ ಉಪನ್ಯಾಸಕರಿಗೆ. ವಿದ್ಯಾರ್ಥಿಗಳು ಪುಸ್ತಕದಲ್ಲಿ ದೇವರನ್ನು ಕಾಣ್ರಿ. ನೀವು ಓದುವಂತ ಪುಸ್ತಕಗಳದವಲ್ಲ, ನೀವು ಬರೆಯುವಂತ ಹ್ಯಾಂಡ್ ರೈಟಿಂಗ್ ಇದೆಯಲ್ಲ, ನಿಮ್ಮ ನೋಟ್ಸ್ ಇದೆಯಲ್ಲ, ಅದರ ಮೇಲೆ ನಂಬಿಕೆ ಇರಲಿ, ಅದರ ಮೇಲೆ ಪ್ರೀತಿ ಇರಲಿ, ವಿಶ್ವಾಸ ಇರಲಿ. ಒಂದ್ಸರಿ ಬರಂಗಿಲ್ಲ ಮೆಂಟಲ್ ಬಿಟ್ಟು, 2ನೇ ಸರಿ ಬರಂಗಿಲ್ಲ, 3ನೇ ಸರಿ ಬರಂಗಿಲ್ಲ, 4ನೇ ಸರಿ ಬರಂಗಿಲ್ಲ, 5ನೇ ಸರಿ ಬರ್ಲೇಬೇಕು, ಇಲ್ಲ 10ನೇ ಸರಿ ಬರ್ಲೇಬೇಕು. ಅಲ್ಲಿ ದೇವರಿದ್ದಾನೆ. ಎಂತೆಂತ ದೊಡ್ಡ ಮಂದಿ ಜಗತ್ತಿನ ಎಂತೆಂತ ದೊಡ್ಡ ದೊಡ್ಡ ಸಾಧನೆ ಮಾಡ್ರಿ. ನೀವ್ ಏನ್ ಹೇಳಿದ್ರು ಬದೇ ಇದೇ ಹೇಳ್ತಾರಲ್ಲ ಸರ್ ಅದ್ದವರು. ಯಾಕಡೆ ಹೋದ್ರು ಒಳ್ಳೆ ನಮ್ನ ಟಾರ್ಗೆಟ್ ಮಾಡ್ತೀರಿ, ನಮ್ಗೆ ಬರ್ತೀರಿ, ಮತ್ ನಮ್ ಕೆಲಸನೇ ಇದೆಯಲ್ಲ, ಹೌದಲ್ಲ? ನೀವ್ ಒಳ್ಳೆ ಏನ್ ಬಂದ್ರು ಒಳ್ಳೆ ನಮ್ಗ ಬರ್ತೀರಿ, ಇದೇ ಹೋದ್ರಿ ಇದೇ ಬರೀರಿ, ಮತ್ ನಮ್ದು ಕಾಯಕನೇ ಇದೆಯಲ್ಲ. ನೋಡಿ ಬಸವಣ್ಣನವ್ರ ಎಂತ ಶಕ್ತಿ. ಅದಕ್ಕೆ ಬಸವಣ್ಣನವರು ಮಂಡಿಸಿದ ಸಿದ್ಧಾಂತ ಯಾವ್ದಂದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರೆ. ಲಿಂಗ ಪೂಜೆಗೆ ಆದ್ಯತೆಯನ್ನು ನೀಡ್ತಾರೆ. ಅಲ್ಲದೆ ಜಾತಿ ಲಿಂಗ ಭೇದವಿಲ್ಲದೆ ಎಲ್ಲರೂ ಇಷ್ಟ ಲಿಂಗ ಧರಿಸಲು ಅವಕಾಶ ಕೊಡ್ತಾರೆ. ಆ ಲಿಂಗ ಧರಿಸಿದವರು ಲಿಂಗಾಯತರನ್ನು ಕರೀತಾರೆ. ಲಿಂಗಾಯತ ಧರ್ಮದಲ್ಲಿ ಶಿವ ಪೂಜೆಗೆ ಅವಕಾಶ ನೀಡಲಾಗಿದೆ. ಶಿವನ ಆರಾಧನೆಯಲ್ಲಿ ಲಿಂಗ, ಅಂಗ, ಜೀವಾತ್ಮ ಎಂಬ 2 ಭಾಗಗಳನ್ನು ಮಾಡ್ತಾರೆ. ಅಂಗ ಎಂದರೆ ಜೀವಾತ್ಮ, ಲಿಂಗೈಕ್ಯವಾಗುವುದೇ ಮೋಕ್ಷ. ಶಿವ ಪುರುಷ, ಶಕ್ತಿ ಪ್ರಕೃತಿ, ಆ ವಿಲೀನಗಳ ಬಸವ ತತ್ವಕ್ಕೆ ಆಧಾರವಾಗಿದೆ. ಪರಸ್ಪರ ವಿಲೀನ ಇಲ್ಲದೆ ಪುರುಷ ಮತ್ತು ಪ್ರಕೃತಿ ಅಪೂರ್ಣ. ಇದನ್ನ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂತ ಕರೆದಂತ ವ್ಯಕ್ತಿ ಬಸವಣ್ಣ. ಮೋಕ್ಷಕ್ಕಾಗಿ ಅಂಗವು ಲಿಂಗ ಪೂಜೆ ಮಾಡುವುದು ಅತ್ಯಗತ್ಯ. ಲಿಂಗಾಯತರು ದೀಕ್ಷೆ ಸಮಯದಲ್ಲಿ ಹೇಳಿಕೊಡುವಂತ ಅಷ್ಟಾವರಣಗಳು ಏನು? ಗುರುವಿಗೆ ವಿಧೇಯತೆಯನ್ನು ತೋರುವುದು, ಲಿಂಗ ಪೂಜೆಯನ್ನು ಮಾಡುವುದು, ಜಂಗಮರಿಗೆ ಗೌರವ ತೋರುವುದು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ಕಡೆ ದೇವರಂದ್ರೇನು? ದೇವಸ್ಥಾನ ಕಟ್ಟೋದಲ್ಲ. ಉಳ್ಳವರು ಶಿವಾಲಯ ಮಾಡುವರಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಸಿರವೇ ಹಣ್ಣಿನ ಕಳಶವಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ನೋಡಿ ಬಸವಣ್ಣ ಹೇಳಿದಂತ ಮಾತು. ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಕೂಡಲ ಸಂಗಮ ದೇವಾ ದೇವ ಅನ್ನುವಂತ ಮಾತನ್ನು ಹೇಳಿದವರು ಬಸವಣ್ಣವರು. ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವಾ ದೇವ, ಉಳ್ಳವರು 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 ಶಿವಾಲಯ ಮಾಡುವರಯ್ಯ. ಮತ್ತೆ ಎಂತ ಅದ್ಭುತವಾದಂತ ವಿಚಾರ ಬಸವಣ್ಣವ್ರು ಹೇಳಿದ್ರು. ಅದಕ್ಕೆ ಗುರುವಿಗೆ ವಿಧೇಯತೆಯನ್ನು ತೋರುವುದು, ಲಿಂಗ ಪೂಜೆ ಮಾಡುವುದು, ಜಂಗಮರಿಗೆ ಗೌರವ ತೋರುವುದು, ಹಣೆಗೆ ವಿಭೂತಿಯನ್ನು ಧರಿಸುವುದು, ರುದ್ರಾಕ್ಷಿ ಧರಿಸುವುದು, ಪಾದೋದಕ ಸ್ವೀಕರಿಸುವುದು, ದೇವರಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದವನ್ನು ಸ್ವೀಕರಿಸುವುದು, ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರ ಮಂತ್ರ ಉಚ್ಚರಿಸುವುದು. ಆ ಓಂ ನಮಃ ಶಿವಾಯ ಎನ್ನುವುದು ನಮ್ಮ ಹೃದಯದಿಂದ, ಆ ಹೃದಯದ ಹೊಟ್ಟೆಯ ಭಾಗದಿಂದ ಒಂದು ಉದ್ಗಾರ ಶಕ್ತಿಯಾಗಿ ಹೊರಗೆ ಬರ್ತದೆ. ಅದಕ್ಕೆ ಬಸವಣ್ಣನವರು ಹೇಳಿಕೊಟ್ಟಿರ್ತಕ್ಕಂಥ ಅಷ್ಟಾವರಣ ಅಂತ ಕರೀತಾರೆ. 8 ತತ್ವಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ ಬಸವಣ್ಣನವರು. 8 ತತ್ವಗಳು ಅವುಗಳಂದ್ರೆ ಗುರುವಿಗೆ ವಿಧೇಯತೆಯನ್ನು ತೋರುವುದು, ಲಿಂಗ ಪೂಜೆ ಮಾಡುವುದು, ಜಂಗಮರಿಗೆ ಗೌರವ ತೋರುವುದು, ಹಣೆಗೆ ವಿಭೂತಿ ಧರಿಸುವುದು, ರುದ್ರಾಕ್ಷಿ ಧರಿಸುವುದು, ಪಾದೋದಕವನ್ನು ಸ್ವೀಕರಿಸುವುದು, ದೇವರಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದವನ್ನು ಸ್ವೀಕರಿಸುವುದು, ಓಂ ನಮಃ ಶಿವ ಎಂಬ ಪಂಚಾಕ್ಷರ ಮಂತ್ರವನ್ನ ಉಚ್ಚರಿಸುವುದು ಅಂತ. ಅದಕ್ಕೆ ಬಸವೇಶ್ವರ ಅವರು ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗ ಲೇಸು ಅಂತ ಹೇಳಿದ್ರು. ಬಟ್ ಶಂಕರಾಚಾರ್ಯ ಹೇಳಿದ್ದು ಜ್ಞಾನ ಮಾರ್ಗ ಹೇಳ್ತಾರೆ. ರಾಮಾನುಚಾರ್ಯರು ಭಕ್ತಿ ಮಾರ್ಗ ಹೇಳಿದ್ರು. ಅದು ದ್ವೈತ ಸಿದ್ಧಾಂತದಲ್ಲಿ ಕರ್ಮ ಮಾರ್ಗ ಹೇಳಿದ್ರು. ಇವರು ಭಕ್ತಿ ಮಾರ್ಗ ಹೇಳ್ತಾರೆ. ಇವರು ಕೂಡ ಭಕ್ತಿ ಮುಕ್ತಿಯನ್ನು ಪಡೆಯಬೇಕು. ಮುಕ್ತಿ ಅಂದ್ರೆ ಏನು? ಹುಟ್ಟು ಸಾವುಗಳಿಂದ ದೂರ ಆಗುವುದು, ಮೋಕ್ಷ ಅಂತ ಕರೀತಾರೆ. ಮೋಕ್ಷ ಅಥವಾ ಮುಕ್ತಿ, ಆ ಮುಕ್ತಿಗೆ ಭಕ್ತಿ ಮಾರ್ಗವೇ ಪ್ರತಿಪಾದನೆ ಮಾಡಿದಂತ ವ್ಯಕ್ತಿ ಅಣ್ಣ ಬಸವಣ್ಣನವರು. ಮುಕ್ತಿ ಸಾಧನೆಗೆ ಜಾತಿ ಅಥವಾ ಲಿಂಗ ಭೇದವಿಲ್ಲ. ಅವರ ಜಾತಿ ಪದ್ಧತಿಯನ್ನ ಬಹಳಷ್ಟು ಕಟುವಾಗಿ ಟೀಕಿಸ್ತಾರೆ. ಮಾನವನ ಅಂತಸ್ತು ಅವನ ಯೋಗ್ಯತೆಯಿಂದ ನಿರ್ಧಾರ ಆಗಬೇಕು ಹೊರತು ಜಾತಿಯಿಂದಲ್ಲ ಅಂತ. ಎಂತ ಅದ್ಭುತವಾದ ವಿಚಾರ.
ಮಾನವನ ಯೋಗ್ಯತೆ, ಅವನ ಸಾಮರ್ಥ್ಯ, ಅವನ ಏನು ಸೋಷಿಯಲ್ ಸ್ಟೇಟಸ್ ಅಂತ ಏನು ಕರಿತೀವಲ್ಲ, ಸಾಮಾಜಿಕ ಸ್ತರ ವಿನ್ಯಾಸ ಜಾತಿಯ ನಿರ್ಧಾರ ಆಗೋದಲ್ಲ, ಅವನ ಯೋಗ್ಯತೆ ನಿರ್ಧಾರ ಆಗಬೇಕು. ಅಂತಾರಲ್ಲ, ನಿನ್ಗೆ ಯೋಗ್ಯತೆ ಇಲ್ಲ ಅಂತಾರಲ್ಲ, ಯೋಗ್ಯತೆ ಇಲ್ಲ. ಯೋಗವು ಒಮ್ಮೆ ಬರುವುದು ನಿಮಗೆ, ಹೌದಲ್ಲ? ಲಾ 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 ಲಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಹೌದಲ್ಲ? ಯೋಗ್ಯತೆ ನಮ್ಮ ಜೀವನದಾಗ ಒಂದು ಬರ್ತಿರ್ತದ. ಅದಕ್ಕೆ ಯೋಗ್ಯತೆ ನಿರ್ಧಾರ ಆಗಬೇಕು ಹೊರತು ಜಾತಿಯಿಂದಲ್ಲ. ನಿಮ್ಮ ಸಮಾಜದಲ್ಲಿ ನಿಮ್ಮ ಸ್ಟೇಟಸ್, ಸಮಾಜದಲ್ಲಿರ್ತಕ್ಕಂಥ ನಿಮ್ಮ ಗೌರವ ಜಾತಿಯ ನಿರ್ಧಾರ ಆಗಬಾರದು. ಜಾತಿ ಅದು ಮಾನದಂಡ ಆಗಬಾರದು. ಏನ್ರಿ ಅವ್ರು ಉನ್ನತ ಜಾತಿಯಲ್ಲಿ ಹುಟ್ಟಾರ, ಅವರಿಗೆ ಜಾತಿಯಿಂದ ಅವರ ಯೋಗ್ಯತೆ ನಿರ್ಧಾರ ಆಗೋದಲ್ಲ, ಸರಿಯೇನೋ ಅವರ ಅಂತಸ್ತು ನಿರ್ಧಾರ ಆಗೋದಲ್ಲ, ಅವರ ಯೋಗ್ಯತೆಯಿಂದ ನಿರ್ಧಾರ ಆಗಬೇಕು ಹೊರತು ಜಾತಿಯಿಂದಲ್ಲ. ಅದಕ್ಕೆ ಶಿವನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ. ಮೂರ್ತಿ ಪೂಜೆಯನ್ನು ಖಂಡಿಸ್ತಾರೆ, ಆ ತೀರ್ಥ ಸ್ನಾನವನ್ನು ಖಂಡಿಸ್ತಾರೆ, ಕಲ್ಲು ಮರಗಳ ಪೂಜೆಯನ್ನು ಖಂಡಿಸ್ತಾರೆ. ಬಸವಣ್ಣ ಹೇಳ್ತಾರೆ, ಕಲ್ಲು ನಾಗರ ಕಂಡರೆ ಹಾಲು ಎರಿವರಯ್ಯ. ನೋಡಿ, ಕಲ್ಲು ನಾಗರ ಕಂಡರೆ ಹಾಲು ಎರಿವರಯ್ಯ, ದಿಟನಾಗರ ಕಂಡರೆ ಕೊಲ್ಲುವನೆಂಬುವರಯ್ಯ, ಉಣ್ಣುವ ಜಂಗಮ ಬಂದರೆ ಮುಂದೆ ನಡಿಯನ್ನುವರಯ್ಯ, ಉನ್ನದ ಲಿಂಗಕ್ಕೆ ಭವನ ಹಿಡಿಯುವರಯ್ಯ, ಇಂಥ ಹೇಸಿ ಡಾಂಬಿಕೆಗೆ ಶಿವೊಲಿ ಅಂದರೆ ಎಂತ ಒಲಿಯವನಯ್ಯ. ಎಂತ ಅದ್ಭುತವಾದ ವಿಚಾರ ನೋಡಿ. ಕಲ್ಲು ನಾಗರ ಕಂಡರೆ ಹಾಲು ಎರಿವರಯ್ಯ, ದಿಟನಾಗರ ಕಂಡರೆ, ಎಲ್ಲೇ ಒಂದು ಕಲ್ಲು ಇತ್ತಂದ್ರೆ ಅದಕ್ಕೆ ಹಾಲು ಎರಿದು, ದಿಟನಾಗರ ಒರಿಜಿನಲ್ ಹಾವು ಬಂದ್ರೆ ಬಡಿಯಲ್ಲ ತಗೋ, ಬಡಿಗೆ ತಗೋ, ಹೊಡಿ ಕೆಲಸ ಮಾಡು ಅಲ್ಲ. ಕಲ್ಲು ನಾಗರ ಕಂಡರೆ ಹಾಲು ಎರಿವರಯ್ಯ, ದಿಟನಾಗರ ಕಂಡರೆ ಕೊಲ್ಲುವನೆಂಬುವರಯ್ಯ, ಉಣ್ಣುವ ಜಂಗಮ ಬಂದರೆ ಮುಂದೆ ನಡಿ ಎನ್ನುವರಯ್ಯ, ಉಣ್ಣದ ಲಿಂಗಕ್ಕೆ ಭವನ ಹಿಡಿಯುವರಯ್ಯ, ಇಂಥ ಹೇಸಿ ಡಾಂಬಿಕೆಗೆ ಶಿವ ಒಲಿ ಅಂದರೆ ಎಂತೂ ಒಲಿಯವನಯ್ಯ, ಕೂಡಲ ಸಂಗಮ ದೇವ. ನೋಡಿ, ಇಲ್ಲಿ ಹೇಳಿದ್ದಾರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ವಚನಗಳ ಮೂಲಕ ಆ ಡಂಬಚಾರಗಳನ್ನ ಬಯಲಿಗೆಳ್ತಾರೆ. ಡಾಂಬಚಾರದ ಜೀವನ ಇದೆಯಲ್ಲ, ಅದನ್ನ ಅವರು ಬಹಳಷ್ಟು ಅವಾಗ ಆ ತರ ಮಾಡಿದಾಗ ಬಸವಣ್ಣ ಎಷ್ಟೋ ಜನ ವಿರೋಧ ಮಾಡ್ತಾರೆ. ಇವ್ರು ಏನ್ರಿ ನಾವು ಮಾಡಕತ್ತೀವಿ, ಇವ್ರು ಹಿಂಗ್ ಹೇಳಕತ್ತಾರಲ್ಲ, ಹೌದಲ್ಲ? ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಚೆನ್ನಾಗಿ ಬೆಳೀತಾ ಇದ್ದಾನೆ, ಗ್ರೋತ್ ಆಗ್ತಾ ಇದ್ದ, ಅವನ್ನ ಹೆಂಗಾರ ಮಾಡಿ ಹಿಂದಕ್ಕೆ ಹಾಕಬೇಕು, ಜಗಬೇಕು. ಎಂತ ಕೋಪರ್ನಿಕಸ್ ಬಿಡ್ಲಿಲ್ಲ, ಕೋಪರ್ನಿಕಸ್ ಸುಟ್ಟು ಬಿಟ್ರು ಸಮಾಜದಲ್ಲಿ. ಅದು ಪಾಪ ಸೂರ್ಯಕೇಂದ್ರ ಸಿದ್ಧಾಂತ ಮಂಡಿಸಿರ್ತದ. ವಯಸ್ಸು ಸುಟ್ಟು ಅವನ ಗೋರಿ ಮ್ಯಾಗ ಬರ್ದಾರೆ, ದಯವಿಟ್ಟು ಕ್ಷಮಿಸು ಮತ್ತೊಮ್ಮೆ ಬಾ ಅಂತ. ಏನ್ ಬರ್ತಾನೆ? ಸುಡತನ ಸುಟ್ಟು ದಯವಿಟ್ಟು ಕ್ಷಮಿಸು ಮತ್ತೊಮ್ಮೆ ಬಾ ಅಂತ ಏನ್ ಬರ್ತಾನಪ್ಪ? ಅವ ಹೇಳಿದ ಸಿದ್ಧಾಂತ ನಂತರ ಸತ್ಯ ಇತ್ತು, ಹೌದಲ್ಲ? ಯಾರಿಗೆ ಬಿಡ್ಲಿಲ್ಲ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಿಡ್ಲಿಲ್ಲ, ಯೇಸು ಕ್ರಿಸ್ತಗೆ ಬಿಡ್ಲಿಲ್ಲ, ಮಹಾತ್ಮ ಗಾಂಧಿಗೆ ಬಿಡ್ಲಿಲ್ಲ, ಅಣ್ಣ ಬಸವಣ್ಣಗೆ ಬಿಡ್ಲಿಲ್ಲ, ಹೌದಲ್ಲ? ಅವಮಾನ ಮಾಡಿದರು, ನಿಂದಿಸಿದರು, ಆದರೆ ಪ್ರಪಂಚ ಸತ್ಯ ಒಪ್ಪಿಕೊಂಡದಲ್ಲ. ಅವರು ಇಲ್ಲವಾಗಿದ್ದಾರೆ, ಅವರ ಸಿದ್ಧಾಂತಗಳನ್ನು ಇವತ್ತು ನಾವು ಒಪ್ಪಿಕೊಂಡಿದ್ದೇವೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ ಎಂಬ ವಚನಗಳ ಮೂಲಕ ಜನರ ಅದಕ್ಕೆ ಹೇಳ್ತಾರೆ, ಕಳ್ಳಗಂಜಿ ಕಾಡು ಹೊಕ್ಕರೆ ಹುಲಿ ತಿನ್ನದ ಬಿಡದೇನಯ್ಯ, ಕಳ್ಳಗಂಜಿ ಕಾಡು ಹೊಕ್ಕರೆ ಹುಲಿ ತಿನ್ನದ ಬಿಡದೇನಯ್ಯ, ಹುಲಿಗಂಜಿ ಹುತ್ತು ಹೊಕ್ಕರೆ ಶರ್ಪ ಕಚ್ಚದ ಬಿಡದೇನಯ್ಯ, ಕಾಲಕಂಜಿ ಭಕ್ತನಾದರೆ ಕರ್ಮ ತಿನ್ನದ ಬಿಡದೇನಯ್ಯ, ಕೂಡಲ ಸಂಗಮ ದೇವ ಅಂತ ಮಾತನಾಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಜೀವಿಸಬೇಕು. ನಿಮ್ಮ ಪ್ರಾಮಾಣಿಕತೆ, ಮೊನ್ನೆ ಅದಕ್ಕೆ ಹೇಳ್ತಾ ಇದ್ದೆ ನಿಮಗೆ, ನಮ್ಮ ಸೇವೆ, ನಮ್ಮ ಕಾಯಕದಲ್ಲಿ ನಿಷ್ಠೆಯಿಂದ ಕಂಡ್ರೆ ನಾವು ಏನ್ ಬೇಕಾದನ್ನು ಸಾಧನೆ ಮಾಡಕ್ ಸಾಧ್ಯ ಇದೆ. ಬೆಂಗಳೂರಿನಲ್ಲಿ ಮೊನ್ನೆ ಹೇಳಿದೆ ನಿಮಗೆ, ಈ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವರ ಸರ್ಕಲ್ ನಿರ್ಮಾಣ ಮಾಡಿದ್ದಾರಂದ್ರೆ ಎಷ್ಟೋ ಅವ್ರ ಮೇಲೆ ಗೌರವ, ಎಷ್ಟೋ ಅವ್ರ ಮೇಲೆ ರೆಸ್ಪೆಕ್ಟ್. ಅವ್ರು ಮಾಡುವ ಕಾಯಕನ ಅವ್ರು ಇಷ್ಟಪಡ್ತಿದ್ರಲ್ಲ. ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಕರ್ತವ್ಯ ನಿಷ್ಠೆಯಿಂದ ಮಾಡಿ ಜೀವಿಸಬೇಕು. ಅಂದ್ರ ಸರ್ ನಾನು ಕಾಯಕ ಪ್ರಾಮಾಣಿಕವಾಗಿ ಮಾಡ್ಲಾಕತ್ತೀನಿ ಸರ್, ನನಗೂ ಯಾರು ಗುರುತಿಸ್ತಾ ಇಲ್ಲ, ನಾವು ಅನ್ಕೋಬಾರದು. ನಾವು ಯಾವುದೇ ಅಪೇಕ್ಷೆ ಪಟ್ಟು ಮಂದಿ ನೋಡ್ಲಿ ಅಂತ ಮಾಡಬಾರದು. ನಮ್ಮ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡ್ಬೇಕು. ಅನಿವಾರ್ಯ ಇತ್ತಂದ್ರೆ ಒಂದಿನ 2 ದಿನ ಇರಲಿ, ಆದ್ರ ದಿನನಿತ್ಯ ಅಲ್ಲ ಅದು. ಎವ್ರಿ ಡೇ ನಿಮ್ಮ ಪ್ರಾಮಾಣಿಕವಾದ ಸೇವೆ ಏನಾದಲ್ಲ, ಕಾಯಕ ಏನಾದಲ್ಲ. ಈಗ ಒಂದ್ ನಿರೀಕ್ಷೆ, ಈಗ ನಾನು ಪಾಠ ಹೇಳಾಕತ್ತೀನಪ್ಪ, ನಿಮ್ಮಿಂದ ನನಗೆ ಹೆಲ್ಪ್ ಆಗಲಿ, ನಿಮ್ಮಿಂದ ನನಗೆ ಸಹಾಯ ಆಗಲಿ ಅಂತೇಳಿ ನನ್ನ ಮನಸ್ಸು ಅನ್ಬಾರದು.
ನನ್ನ ಮನಸ್ಸಿನಲ್ಲಿ ಯಾವತ್ತೂ ಅದು ಕೊರಿಬಾರದು. ನಿಮ್ಮಿಂದ ಸಹಾಯ ಆಗಲಿ, ನೀವು ಬಂದು ನನಗೆ ಚಹಾ ಕುಡಿಸ್ತೀರೇನು, ನನಗೆ ನಾಷ್ಟ ಮಾಡಿಸ್ತೀರೇನು, ನನಗೆ ಊಟ ಮಾಡಿಸ್ತೀರೇನು, ಅದು ನನ್ನ ಸ್ವಾರ್ಥ ಬುದ್ಧಿ ಆಗ್ತದೆ. ನಿಸ್ವಾರ್ಥತೆಯನ್ನು ಮಾಡಿದ್ದು ದೇವರೊಬ್ಬ ನೋಡ್ತಿರ್ತಾನೆ. ಸಮಾಜ ದೇವರಂದ್ರೆ ಯಾರು? ನಿಮ್ಮಲ್ಲೇ ಒಂದು ದೇವರು. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಕರೆದ್ರು ಶಂಕರಾಚಾರ್ಯರು. ನೀವೇ ಒಂದು ದೇವರು. ಗೊತ್ತಾಗಲ್ಲ, 1000 ಮಂದಿ ಗೊತ್ತಾಗ್ತದೆ, 10,000 ಮಂದಿಗೆ ಒಂದಿನ ನಾಟಕನೇ ಅದು. ಒಂದಿನ ಗೊತ್ತಾಗ್ತದೆ, 2 ದಿನ 3 ದಿನ ಗೊತ್ತಾಗ್ತದೆ. ಅದರ ನಿಸ್ವಾರ್ಥತೆಯಿಂದ ದುಡಿದಂತ ವ್ಯಕ್ತಿ ಹೆಸರು ಉಳಿತದ ಅನ್ನುವಂಥದ್ದು ತಮ್ಮ ಕರ್ತವ್ಯ ನಿಷ್ಠೆಯಿಂದ ಕೂಡಿರಬೇಕು. ದುಡಿಯದೆ ಅನ್ನ ತಿನ್ನುವನು ಹಕ್ಕು ಯಾರಿಗಿಲ್ಲ ಅಂತ ಹೇಳ್ತಾರೆ ಬಸವಣ್ಣ. ಎಂತ ಅದ್ಭುತ ವಿಚಾರ. ದುಡಿಯದೆ ಅನ್ನ ತಿನ್ನುವ ಹಕ್ಕು ಯಾರಿಗಿಲ್ಲ. ತಂದೆ ತಾಯಿ ಅಣ್ಣ ತಮ್ಮ ಅವ್ರು ಮಾಡಿರ್ತಕ್ಕಂಥ ಆಸ್ತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ವ್ಯಕ್ತಿ ಅಲ್ಲ. ತಂದೆ ಹೊಡಿದು ತಾಯಿ ಹೊಡಿದು ನಿಮ್ಮ ಆಸ್ತಿ ನನಗೆ ಹಚ್ಚ್ರಿ ಅನ್ನೋದು, ನೀವೇನು ಮನೆಯಾಗ ಇಟ್ಟರೆ ಎಲ್ಲ ರೊಕ್ಕ ನನಗೆ ಕೊಡ್ರಿ ಅನ್ನೋದು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಅನ್ನ ತಿನ್ನುವ ಹಕ್ಕು ಯಾರಿಗಿಲ್ಲ. ದುಡಿಯದೆ ಕೆಲಸ ಮಾಡದೆ ಕಾಯಕ ಮಾಡದೆ ಅನ್ನ ತಿನ್ನುವ ಹಕ್ಕು ಯಾರಿಗಿಲ್ಲ. ಕಾಯಕ ಮುಕ್ತಿಗೆ ದಾರಿ ತೋರಬಲ್ಲದು. ನಿಮ್ಮ ಮುಕ್ತಿ ಪಡಿಬೇಕಾದ್ರೆ, ಯಾವುದೋ ಒಂದು ಫಿಲ್ಮ್ ನೋಡ್ತಾ ಇದ್ದೆ ನಾನು. ಆ ಫಿಲ್ಮ್ದಲ್ಲಿ ಒಬ್ಬ ಹುಚ್ಚ ಹೋಗಿ ಅಜ್ಜಿಗೆ ಕೇಳ್ತಿದ್ದ, ಏನು ಅಂದ್ರೆ ನನಗೆ ಭವಿಷ್ಯ ಹೇಳು, ನನ್ನ ಭವಿಷ್ಯ ಹೇಳು, ನನ್ನ ಭವಿಷ್ಯ ಹೇಳು. ಆ ಅಜ್ಜಿ ಕಣ್ಣು ಕಾಣ್ತಿರಲಿಲ್ಲ. ಆ ಅಜ್ಜಿ ಏನಂತಂದ್ ನನಗೆ 100 ರೂಪಾಯಿ ತೊಂಬ, 100 ರೂಪಾಯಿ ತೊಂಬ, 100 ರೂಪಾಯಿ ತೊಂಬ ಅಂತಿರ್ತದೆ. ಅವಾಗ ಇವ ಗಾಬರಿ ಒಂದಿನ 100 ರೂಪಾಯಿ ತೊಗೊಂಡು ಹೋಗ್ತಾನೆ. ತೊಗೊಂಡು ಹೋಗಿ ಅಜ್ಜಿ ಕೈ ಕೊಡ್ತಾನೆ. ಅಜ್ಜಿ ಈಗ ನನ್ನ ಭವಿಷ್ಯ ಹೇಳು ಅಂತ. ಅವಾಗ 100 ರೂಪಾಯಿ ಇಲ್ಲ, ನಿನ್ 100 ರೂಪಾಯಿ ಕೊಟ್ಟಿನಿ ಅಂತೇಳಿ. ಮತ್ತೆ ಎಲ್ಲಿಂದ ತಂದಿ 100 ರೂಪಾಯಿ ಅಂತ. ಇಲ್ಲ, ನಾನು ಈ ಅಡಿಕೆ ಗದ್ದೆಯಲ್ಲಿ ಅಡಿಕೆ ತೋಟದಾಗ ಹೋಗಿ ಚಂತನ ಅಡಿಕೆ ಕೆಲಸ ಮಾಡೀನಿ, ಇವತ್ತು ಅವ್ರು 100 ರೂಪಾಯಿ ಕೊಟ್ಟಾರ, ಆ 100 ರೂಪಾಯಿ ತಗೋ ನೀನು, ಅದ್ರ ನಿನ್ ರೊಕ್ಕ ಬರ್ದು ಬಂದದಲ್ಲ, ಮೊದಲು ನೀನು ನನ್ಗೆ ಹೇಳೋದು ಭವಿಷ್ಯ ಹೇಳು. ಅವಾಗ ಅಜ್ಜಿ ಹೇಳ್ತದೆ, ಈ ತರ 100 ರೂಪಾಯಿ ಇದೆಯಲ್ಲ, ಪ್ರತಿದಿನ 100 ರೂಪಾಯಿ ದುಡಿ, ನಿನ್ನ ಭವಿಷ್ಯ ಉಜ್ವಲವಾಗುತ್ತದೆ ಅಂತ ಹೇಳಿದ ಭವಿಷ್ಯ ಅಷ್ಟೇ. ಯಾರ ಭವಿಷ್ಯ ಯಾರಿಗೆ ಹೇಳಕ್ಕಾಗಲ್ಲ, ಯಾರ ಭವಿಷ್ಯ ಯಾರಿಗೆ ಹೇಳಕ್ಕಾಗಲ್ಲ. ಅಜ್ಜಿ ಹೇಳಿದಂತ ಮಾತೇನು ಅಂತಂದ್ರೆ, ಅಜ್ಜಿ ಹೇಳಿದಂತ ಮಾತೇನಂದ್ರೆ, ಈ ಒಂದು 100 ರೂಪಾಯಿ ಪ್ರತಿದಿನ ಇದೇ ತರ ದುಡಿ. ಒಂದಿನ 100 ರೂಪಾಯಿ ದುಡಿ, ಒಂದಿನ 200 ದುಡಿ, ಒಂದಿನ 500 ದುಡಿ, ಒಂದಿನ 1000 ದುಡಿ, ಪ್ರಾಮಾಣಿಕವಾಗಿ ದುಡಿ, ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆ. ದುಡ್ಡಿದಷ್ಟು ಫಲ. ಬಹಳ ಚಂದಾಗಿ ಓದಿ, ಬಹಳ ಆಳವಾಗಿ ಓದಿ, ನಿರಂತರ ನಾಳೆ KS ಆಫೀಸರ್ ಹತ್ರ 1000 ಮಂದಿ ನಿಮ್ಗೆ ಶೆಲ್ಟ್ ಮಾಡ್ತಾರೆ, ಬರೀ ಸಾಹೇಬ್ರ ಅಂತಾರೆ, ಕುಂದರಿ ಸಾಹೇಬ್ರ ಅಂತಾರೆ. ಗೌರ್ಮೆಂಟ್ ವಾಹನ, ಯಾರು ಹಂಗಿಲ್ಲದ ಬದುಕಬಹುದಲ್ಲ. ಬರೀ ಸಾಹೇಬ್ರ, ಯಪ್ಪ ಸಾಹೇಬ್ರ ನಮಸ್ಕಾರ ಸಾಹೇಬ್ರ, ಆರಾಮದಿರಿ ಸಾಹೇಬ್ರ, ಬರೀ ಸಾಹೇಬ್ರ ಚಾ ಕುಡಿ, ಬರೀ ಸಾಹೇಬ್ರ ಅನ್ಸ್ಕೊಳ್ಳೋದ ಹಂಗ. ಹೋಗಲೇ ಚಾ ತುಂಬ ಹೋಗು, ನೀರು ತುಂಬ ಹೋಗು. ಅದು ಅವ್ರ ಕೆಲಸ ಮಾಡ್ತಾರತ್ತ ಅವ್ರು ತಪ್ಪಂತ ಹೇಳ್ತಾ ಇಲ್ಲ, ಅದನ್ನು ಕಾಯಕನೇ. ಆದರೆ ನಿಮ್ಮ ಬದುಕಿನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನೀವು ದೇವರನ್ನು ಕಾಣ್ರಿ. ಬಸವಣ್ಣ ಹೇಳಿದ್ದು. ನನಗೆ ನಾವೊಬ್ಬ ಉಪನ್ಯಾಸಕ, ನಾವೊಬ್ಬ ಶಿಕ್ಷಕ, ನನ್ನ ಓದೋದರಲ್ಲಿ, ಏನು ಪಾಠ ಓದೋದ್ರಲ್ಲಿ, ಬರೆಯೋದರಲ್ಲಿ, ನಿಮ್ಗೆ ತಿಳಿ ಹೇಳೋದ್ರಲ್ಲಿ ನಿಮ್ಮಲ್ಲಿ ನಾನು ದೇವರನ್ನು ಕಾಣಬೇಕು. ಅದಕ್ಕೆ ಬಸವಣ್ಣ ಹೇಳಿದ್ದು, ಕಾಯಕವು ಭಕ್ತಿಯ ಮತ್ತೊಂದು ರೂಪವಾಗಿದ್ದರಿಂದ ಕಾಯಕವೇ ಕೈಲಾಸ ಅಂತ. ನೀವು ಓದೋದು ಬರೆಯೋದು, ದಿನ ಬುಕ್ಕ ಓದ್ತಿದ್ರೆ ಬುಕ್ ಹೂವಾರಿಯುವಂಥದ್ದು, ಎಂದರ ಒಂದಿನ ಓದಿದ್ರೆ ಹೂವಾರಿಯುಲೆ ಅಂತದ್ದು. ಯಾರು ನೀ ಹೋಗು. ನನ್ನನ್ನು ಎಷ್ಟೋ ಜನ ಹಿಡ್ದಾರ, ನನ್ನ ಟಚ್ ಮಾಡಕ್ಕಾಗಿಲ್ಲ. ನೀ ಇವತ್ತು ನಿನ್ನೆ ಬಂದು ಬುಕ್ಕ ಹಿಡಿತಿ ನೋಡಿ. ಹೂವಾರಿಯು ಮತ್ತು ಹೂವಾರಿಯು ಎಷ್ಟು ವ್ಯತ್ಯಾಸ ಇದೆ ಅಲ್ಲ. ಅದಕ್ಕೆ ಬಸವಣ್ಣನವರು ಹೇಳಿದಂತ ಒಂದು ಮಾತೇನು ಅಂತಂದ್ರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಅಣ್ಣ ಬಸವಣ್ಣನವರು. ಕಾಯಕ ಕೈಲಾಸ ಯಾವುದು? ಕಾಯಕವು ಭಕ್ತಿಯ ಮತ್ತೊಂದು ರೂಪವಾಗಿದ್ದರಿಂದ ಕಾಯಕ ಕೈಲಾಸ ಅಂತ ಹೇಳ್ತಾರೆ. ವೃತ್ತಿ ಆಧಾರದ ಜಾತಿ ವ್ಯವಸ್ಥೆಯನ್ನು ಖಂಡಿಸ್ತಾರೆ ಬಸವಣ್ಣ. ಯಾವ ಕಾಯಕವು ಕನಿಷ್ಠವಲ್ಲ. ಶ್ರಮ ಗೌರವದ ಬಗ್ಗೆ ಹೇಳ್ತಾರೆ. ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಮುಖ್ಯವಾಗಿರುವಂತ ಪಾಯಿಂಟ್ ಇದು. ಶ್ರಮ ಗೌರವ, ಡಿಗ್ನಿಟಿ ಆಫ್ ಲೇಬರ್ ಅಂತ ಕರೀತಾರೆ. ಡಿಗ್ನಿಟಿ ಆಫ್ ಲೇಬರ್ ಅಂದ್ರೆ ಏನು? ಶ್ರಮ ಗೌರವ ಅಂದ್ರೆ ಅವ್ರು ಹೇಳ್ತಾರೆ, ಸರಳತೆ, ಸಚ್ಚಾರಿತ್ರೆ, ದಯ, ಪ್ರೀತಿ, ಅನುಕಂಪವನ್ನು ರೂಢಿಸಿಕೊಳ್ಳಿ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನೋಡಿ ಬಸವಣ್ಣನ ಎಂತ ಅದ್ಭುತವಾದ ಶಕ್ತಿ ಹೇಳ್ತಾರೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಅನ್ಯರನ್ನ ಅಪಮಾನ ಮಾಡಬೇಡ. ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಬಸವಣ್ಣನವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಬರ್ತಾರೆ. ಬಸವೇಶ್ವರವರು ಬಹಿರಂಗ ಶುದ್ಧಿಗಿಂತ ಅಂತರಂಗದ ಶುದ್ಧಿಗೆ ಆದ್ಯತೆ ಕೊಡ್ತಾರೆ. ವ್ಯಕ್ತಿ ಸಂಗ್ರಹಣೆಯಲ್ಲಿ ತೊಡಗೋದು, ದಾಸೋಹ ತೊಡಗಬೇಕು, ವೈಯಕ್ತಿಕ ಗಳಿಕೆಯನ್ನ ಸಮಾಜಕ್ಕೆ ಹಂಚಬೇಕು. ಯಾಕಂದ್ರೆ ಮುಚ್ಚಿಟ್ಟಿದ್ದು ಕೊಟ್ಟಿದ್ದು ತನಗೆ, ಮುಚ್ಚಿಟ್ಟಿದ್ದು ಪರರಿಗೆ. ಬಸವಣ್ಣ ಹೇಳಿದ್ದು, ಕೊಟ್ಟಿದ್ದು ತನಗೆ, ಮುಚ್ಚಿಟ್ಟಿದ್ದು ಪರರಿಗೆ.
ಇನ್ನ ವೆರಿ ಇಂಪಾರ್ಟೆಂಟ್, ಬಸವಣ್ಣನವರು ಪ್ರಪಂಚದ ಮೊದಲ ಈ ಸಂಸತ್ತಾಗಿರುವಂತ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಬಸವೇಶ್ವರ ತಮ್ಮ ಪ್ರಚಾರಕ್ಕಾಗಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಇದನ್ನ ವಚನ ಮಂಟಪ ಅಂತ ಕರೀತಾರೆ. ತಮ್ಮ ತತ್ವ ಪ್ರಚಾರವನ್ನು ಮಾಡುವ ಸಲುವಾಗಿ ಒಂದು ಸಂಸತ್ ನಿರ್ಮಾಣ ಮಾಡ್ತಾರೆ ಒಂದು ಸ್ಥಳದಲ್ಲಿ, ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ. ಅದನ್ನ ಅನುಭವ ಮಂಟಪ ಅಂತ ಕರೀತಾರೆ, ಇದನ್ನ ವಚನ ಮಂಟಪ ಅಂತ ಕರೀತಾರೆ. ಇಲ್ಲಿ ಧರ್ಮಗೋಷ್ಠಿಗಳನ್ನು ನಡೆಸಿ ಸಾಮಾಜಿಕ ಮತ್ತು ಧಾರ್ಮಿಕ ಚರ್ಚೆಗಳನ್ನ ಮಾಡ್ತಾರೆ. ಧರ್ಮಗೋಷ್ಠಿ ಅಧ್ಯಕ್ಷತೆಯನ್ನ ಅಲ್ಲಮ ಪ್ರಭು, ಇದು ಕ್ವಶನ್ ಆಗಿದೆ ನೋಡಿ, ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕ್ವಶನ್ ಕೇಳ. ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಅಲ್ಲಮ ಪ್ರಭು. ಹಾಗಾದ್ರೆ ಅಲ್ಲಮ ಪ್ರಭುಗಳ, ಇದು ಕ್ವಶನ್ ಕೇಳಿದ್ದಾನೆ, ಅಲ್ಲಮ ಪ್ರಭುಗಳ ಅಂಕಿತ ನಾಮ ಯಾವುದು? ಎಕ್ಸಲೆಂಟ್, ಗುಹೇಶ್ವರ. ನೋಡಿ, ಅಲ್ಲಮ ಪ್ರಭುಗಳ ಅಂಕಿತ ನಾಮ ಯಾವಂದ್ರ ಗುಹೇಶ್ವರ. ಇದು ಕ್ವಶನ್ ಆಗಿದೆ. ಅನುಭವ ಮಂಟಪದ ಧರ್ಮಗೋಷ್ಠಿಯಲ್ಲಿ ಅಲ್ಲಮ ಪ್ರಭುಗಳದಾರಲ್ಲ, ಇದರ ಅಧ್ಯಕ್ಷರಾಗಿರ್ತಾರೆ. ಈ ಸಭೆಯಲ್ಲಿ ಪ್ರಮುಖರೆಂದರೆ ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಮಾದರ ಧೂಳಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಕಿನ್ನರಿ ಬೊಮ್ಮಯ್ಯ, ಮಾದರ ಚೆನ್ನಯ್ಯ, ಅಕ್ಕ ಮಹಾದೇವಿ, ಲಕ್ಕಮ್ಮ, ನಾಗಲಾಂಬಿಕೆ, ಮುಕ್ತಾಯಕ್ಕೆ, ಇವರೆಲ್ಲರೂ ಕೂಡ ಈ ಒಂದು ಅನುಭವ ಮಂಟಪದಲ್ಲಿ ಸೇವೆಯನ್ನು ಮಾಡ್ತಾರೆ. ಈ ಮೂಲಕ ಕಲ್ಯಾಣ ದೊಡ್ಡ ಸಂಸ್ಕೃತಿ ಕೇಂದ್ರವನ್ನಾಗಿ ಮಾಡಿದಂತ ಕೀರ್ತಿ ಅಣ್ಣ ಬಸವಣ್ಣನವರು ಸಲ್ತದೆ. ಇದು ಅನುಭವ ಮಂಟಪ ಅಂತ ಹೇಳಿ ಕರಿತೀವಿ. ಬಹುಶಃ ಆ ವಚನಗಳನ್ನು ಸಂಗ್ರಹ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತದ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತು, ವಚನಗಳನ್ನು ಸಂಗ್ರಹ ಮಾಡಿದ ಕೀರ್ತಿ ಯಾರಿಗೆ ಸಲ್ತದೆ? ಯಾರನ್ನ ವಚನಗಳ ಪಿತಾಮ ಅಂತ ಕರೀತಾರೆ? ಶಬಾಷ್, ಫಕೀರಪ್ಪ ಗುರಪ್ಪ ಹಳಕಟ್ಟಿ. ನೋಡಿ, ಫಕೀರಪ್ಪ ಗುರಪ್ಪ ಹಳಕಟ್ಟಿಯವರನ್ನ ವಚನಗಳ ಪಿತಾಮ ಅಂತ ಕರೀತಾರೆ. ಪಗು ಹಳಕಟ್ಟಿಯವರನ್ನ ವಚನ ಸಾಹಿತ್ಯದ ಪಿತಾಮ ಅಲ್ಲ, ಪಗು ಹಳಕಟ್ಟಿಯವರನ್ನ ವಚನ ಸಾಹಿತ್ಯದ ಪಿತಾಮ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ, ಯಾರನ್ನ ವಚನ ಸಾಹಿತ್ಯದ ಪಿತಾಮ ಅಂತ ಕರೀತಾರೆ? ನೋಡಿ, ವಚನಗಳ ಮೂಲಕ ಕನ್ನಡ ಸಾಹಿತ್ಯದ ವಿಶಿಷ್ಟ ಪ್ರಕಾರವಾಗಿದ್ದು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತ ಒಬ್ಬ ಮಹಾನ್ ನಾಯಕ ಅಂದ್ರ ಅದು ಬಸವಣ್ಣ. ಸದ್ಗುಣ, ನೈತಿಕ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಬಸವೇಶ್ವರವರು 5,000 ವಚನಗಳನ್ನು ರಚನೆ ಮಾಡ್ತಾರೆ. ಅವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ನಮ್ಮ ಜೊತೆಯಲ್ಲಿ ಬಸವಣ್ಣನವರ ವಿಚಾರಗಳನ್ನು ಹಂಚಿಕೊಳ್ಳಲು ನನ್ನ ಮಾರ್ಗದರ್ಶಕರು, ವಚನ ಸಾಹಿತ್ಯ, ಬಸವ ಸಾಹಿತ್ಯವನ್ನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿರುವಂತ ವಚನ ಸಾಹಿತ್ಯ